ನಮಸ್ಕಾರ. ಭಾರತ ಭೂಮಿ ಅಂದಾಗ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿರುವಂತಹ ನಾಡು. ಈ ನಾಡಿನಲ್ಲಿ ಹಲವಾರು ಧರ್ಮದವರಿದ್ದಾರೆ. ಹಾಗಾಗಿನೇ ವೈವಿಧ್ಯತೆಯಲ್ಲಿ ಏಕತೆ ಅಂತ ನಾವು ಹೇಳೋದು. ಇಂಥ ನಾಡಿನಲ್ಲಿ ಧರ್ಮ ಸಹಿಷ್ಣುತೆ ಅಂದಾಗ ಅದರ ಪ್ರಮಾಣ ಹಂತ ಹಂತವಾಗಿ ಕಡಿಮೆ ಆಗ್ತಿದೆಯೇನೋ ಅನ್ನುವಂತಹ ನೋವು ಪ್ರತಿಯೊಬ್ಬರಲ್ಲೂ ಕೂಡ ಕಾಣ್ತಾ ಇದೆ. ನೋವು ಇಷ್ಟೇ ವಿಚಾರಕ್ಕಾಗೋದಿಲ್ಲ. ಇಂತಹ ಕೆಲವೊಂದು ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ ಅದು ರಾಜಕೀಯ ರೂಪ ಪಡ್ಕೊಳ್ಳುತ್ತೆ ನೋಡಿ. ಆಗಾಗ ನಾಯಕರು ನಾವು ಇದನ್ನು ವಿರೋಧಿಸ್ತೀವಿ ಅಂತಹ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅವ್ರವ್ರ ಪಾಡಿ ಸೇಫ್ ಆಗಿರ್ತಾರೆ. ಆದರೆ ತಳಮಟ್ಟದಲ್ಲಿ ಹೋರಾಡ್ತಾರೆ ನೋಡಿ ಕಾರ್ಯಕರ್ತರು, ಬೆಂಬಲಿಗರು, ಧರ್ಮವನ್ನು ಆರಾಧಿಸುವ ಯಾವುದೇ ಸಮುದಾಯದವರು ಅಕ್ಷರಶಃ ನಲುಗಿ ಹೋಗಿರ್ತಾರೆ. ಅಂತಹದ್ದೇ ಘಟನೆಗಳು ನಡೀತಾ ಇದೆ. ಅವತ್ತು ಗೌರಿ ಗಣೇಶ ಹಬ್ಬ ಆಗುತ್ತೆ, ಇವತ್ತು ಈದ್ ಮಿಲಾದ್ ಆಗುತ್ತೆ, ಮಗದೊಂದು ಸಂದರ್ಭದಲ್ಲಿ ಮತ್ತೇನೋ ಹಬ್ಬ. ಇಂಥ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಧರ್ಮಗಳಿನ ಸಾಮರಸ್ಯವನ್ನು ಕಾಯ್ದುಕೊಳ್ಬೇಕಾಗಿರೋದು. ಅದು ಬಿಟ್ಟು ಅವರ ಹಬ್ಬದಲ್ಲಿ ಇವರು, ಇವರ ಹಬ್ಬದಲ್ಲಿ ಅವರು ಏನಾದರೂ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಹೋದರೆ, ಅಥವಾ ರಾಜಕೀಯ ನಾಯಕರು ಅವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಧರ್ಮದ ಕೆಲವೊಂದು ಮುಖಂಡರನ್ನು ಅಸ್ತ್ರ ಮಾಡಿಕೊಂಡ್ರೆ ಇದಕ್ಕಿಂತ ಅಕ್ಷಮ್ಯ ಅಪರಾಧ ಮತ್ತೊಂದಿಲ್ಲ ಅಂತಲೇ ಹೇಳಬಹುದು. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಿರೋದು ಒಂದೇ, ಶಾಂತಿ 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 ಅಂತ. ಕಾರಣ ನಮ್ಮ ಭಾರತ ಭೂಮಿ ಅಂದ ಸಂದರ್ಭದಲ್ಲಿ ಅಹಿಂಸಾ ತತ್ವವನ್ನು ಒಳಗೊಂಡಿದೆ. ಅಫ್ಕೋರ್ಸ್ ಹಿಂದೆ ಏನೇನೋ ಆಗೋಗಿದೆ, ಅದೆಲ್ಲವನ್ನು ಬದಿಗಿಟ್ಟು ಪ್ರತಿಯೊಬ್ಬರೂ ಕೂಡ ಸಾಮರಸ್ಯದಿಂದ ಜೀವನವನ್ನು ಮಾಡಿದ್ರೆ ಭಾರತ ಭೂಮಿ ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗುತ್ತೆ. ಇದೆಲ್ಲದರ ನಡುವೆ ಇಲ್ಲಿ ರಾಜಕೀಯ ನಾಯಕರ ಪಾತ್ರ ಎಷ್ಟರ ಮಟ್ಟಿಗಿದೆ, ಅವ್ರ ಮೇಲೆ ಇವರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾರಲ್ಲ, ಇಂಥ ಪ್ರಕರಣಗಳಿಟ್ಕೊಂಡು ತಮ್ಮ ಬೇಳೆಯನ್ನು ಹೇಗೆ ಬೇಯಿಸ್ಕೊಳ್ತಾರೆ, ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಎಚ್ಚೆತ್ತುಕೊಂಡಿರ್ಬೋದು, ಆಡಳಿತ ಸರ್ಕಾರದ ಪಾತ್ರ ಏನು, ವಿರೋಧ ಪಕ್ಷ ತನ್ನ ಪಾತ್ರವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಿದೆಯಾ, ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಗೌರಿ ಗಣೇಶ ಹಬ್ಬ ಆಗ್ತಾ ಇತ್ತು, ಎಲ್ಲವೂ ಶಾಂತ ರೀತಿಯಲ್ಲಿತ್ತು ಅಂದ ಸಂದರ್ಭದಲ್ಲಿ ಗಣೇಶ ಹಬ್ಬ ಅಂದರೆ ಒಂದು ದಿವಸಕ್ಕಷ್ಟೇ ಸೀಮಿತ ಆಗಿಲ್ಲ, ತಿಂಗಳಿಡೀ ಆಚರಿಸ್ತಾ ಇರ್ತಾರೆ. ಗಣೇಶ ಹಬ್ಬವಾಗಿ ಉಳ್ಕೊಂಡಿಲ್ಲ, ಅದು ಉತ್ಸವ ಆಗಿದೆ. ಅಂತಹ ಸಂದರ್ಭದಲ್ಲಿ ಯಾರೋ ಕಲ್ಲು ಹೊಡಿತಾರೆ, ಇದ್ದಕ್ಕಿದ್ದಂತೆ ಪೆಟ್ರೋಲ್ ಬಾಂಬ್ಗಳು ಬರ್ತವೆ, ಕಲ್ಲುಗಳನ್ನು ಶೇಖರಿಸಿಟ್ಕೊಂಡು ಧ್ವಂಸ ಮಾಡುವಂತಹ ಪ್ರಕ್ರಿಯೆಗಳು ನಡೀತವೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಅಂದರೆ ಇದನ್ನು ನಾವು ಧರ್ಮ ಸಹಿಷ್ಣುತೆ ಅಂತ ಕರೆಯೋದಕ್ಕೆ ಸಾಧ್ಯವ? ಒಂದು ಸಲ ಕಿಡಿ ಹೊತ್ತಿದ ಮೇಲೆ ಅದು ಯಾವುದೇ ಸಮುದಾಯ ಆಗಿದ್ರು ಕೂಡ ಇನ್ನೊಂದು ಸಮುದಾಯದ ಹಬ್ಬವನ್ನು ಕಾಯ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದಾಗಬಾರ್ದು ನೋಡಿ. ಅದಕ್ಕೆ ಮೊನ್ನೆ ಚಲುವರಾಯಸ್ವಾಮಿಯವರು ಇವತ್ತು ಈದ್ ಮಿಲಾದು ಅಂತ ಮೊನ್ನೆ ಅದೇನೋ ಶಾಂತಿ ಸಭೆ ಮಾಡೋದಕ್ಕೆ ಹೊರಟಿದ್ರು. ಹಾಗಾಗಬಾರ್ದು ಅಂದರೆ ರಾಜಕೀಯ ನಾಯಕರ ಪಾತ್ರ ಬಹಳ ದೊಡ್ಡದು. ಮೊದಲನೇದಾಗಿ ಇಂಥ ಧರ್ಮವನ್ನು, ಶಾಂತಿಯನ್ನು ಕದಡುವ ಯಾವುದೇ ಕೃತ್ಯ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು. ಏಕಾಏಕಿ ನಾಗಮಂಗಲಕ್ಕೆ ಅಷ್ಟೊಂದು ಪೆಟ್ರೋಲ್ ಬಾಂಬ್ಗಳು ಬಂದ್ಬಿಡ್ತವ, ಅಥವಾ ಬಾಟ್ಲುಗಳಿಗೆ ಪೆಟ್ರೋಲ್ ತುಂಬಿಸೋದಕ್ಕೆ ಯಾರು ಅನುಮತಿ ಕೊಟ್ಟಿದ್ದು? ಚಿಕ್ಕಮಂಗ್ಳೂರಲ್ಲಿ ಆಗಲೇ ಈ ಥರ ಯಾವುದೇ ರೀತಿ ಪೆಟ್ರೋಲನ್ನು ಬಂದು ಕೇಳಿದ್ರೆ ತುಂಬಿಸಬಾರ್ದು ಅಂತ ಆದೇಶವನ್ನು ಕೊಟ್ಟಿರ್ತಾರೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ? ಅಲ್ಲೇನೋ ಶಾಂತವಾಗ್ತಿದೆ ಅಂದಾಗ ಮಂಗಳೂರಲ್ಲಿ ಹತ್ಕೊಂಡ್ಬಿಡತ್ತೆ ನೋಡಿ. ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ನ ಹೇಳಬೇಕು. ಕಳೆದ 4 ವರ್ಷದ ಅವಧಿಯಂದ ಸಂದರ್ಭದಲ್ಲಿ 896ಕ್ಕೂ ಹೆಚ್ಚು ಮಂದಿಯನ್ನು ಶಾಂತಿ ಕದಡಿದ ಆರೋಪದಲ್ಲಿ ಗಡೀಪಾರು ಮಾಡಿದ್ದಾರೆ. ಬೇಕಾ ಇಂಥ ಅವ್ಯವಸ್ಥೆ ಅಂತ? ಯಾಕಂದರೆ ರಾಜಕೀಯ ನಾಯಕರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಿಮ್ಮನ್ನು ಅಸ್ತ್ರ ಮಾಡ್ಕೊಳ್ತಿದ್ದಾರೆ. ಧರ್ಮಗಳ ಹೆಸರಿನಲ್ಲಿ ನೀವು ಧರ್ಮದ ಪಾಲನೆ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಮತ್ತೊಂದು ಸಮುದಾಯ ಇರಲಿ, ನೀವು ಪಾಲಿಸ್ತಾ ಇರ್ತೀರಿ, ಆದರೆ ನೀವುಗಳೇ ಅವರ ಅಸ್ತ್ರ. ಹಾಗಾಗಿ ಪ್ರತಿಯೊಬ್ಬ ಜನಸಾಮಾನ್ಯ ಪ್ರಜ್ಞಾವಂತನಾಗಲೇಬೇಕಾಗಿದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಚಿಂತಕರಾಗಿರುವಂತಹ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರಿದ್ದಾರೆ. ಸರ್ ನಮಸ್ಕಾರ. BJP ವಕ್ತಾರರಾಗಿರುವಂತಹ ಗೋವಿಂದರಾಜ್ ಅವರಿದ್ದಾರೆ. ನಮಸ್ಕಾರ ಗೋವಿಂದರಾಜ್ ಅವರೇ. ಇನ್ನು AP ವಕ್ತಾರರಾಗಿರುವಂಥ ಉಮೇಶ್ ಯಾದವ್ ಅವರಿದ್ದಾರೆ. ನಮಸ್ಕಾರ ಯಾದವ್ ಅವರೇ. ರೈಟ್, ಗೋವಿಂದರಾಜ್ ಅವರೇ, ಬಹಳ ಮುಖ್ಯವಾಗಿ ಗೌರಿ ಗಣೇಶ ಹಬ್ಬ ಅಂದ ಸಂದರ್ಭದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಹಬ್ಬ ಆಗಿ ಉಳ್ಕೊಂಡಿಲ್ಲ, ಉತ್ಸವ ಆಗಿತ್ತು, ತಿಂಗಳಿಡೀ ಆಚರಿಸ್ತಾರೆ. ಸಾಮರಸ್ಯವನ್ನು ಕಾಪಾಡುವಂಥ ಹಬ್ಬ ಅದು. ಅಂದರೆ ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂದರೆ, ತಿಲಕರು ಕೂಡ ಸ್ವಾತಂತ್ರ್ಯದ ಕಿಚ್ಚನ್ನು, ಅರಿವನ್ನು ಮೂಡಿಸೋದಕ್ಕೆ ಗಣೇಶ ಹಬ್ಬವನ್ನು ಬಳಸ್ಕೊಂಡ್ರು. ಅಲ್ಲಿ ಜನಸಾಮಾನ್ಯರನ್ನು ಜೊತೆಗೂಡಿಸಿ ಅವರಲ್ಲಿ ಸ್ವಾತಂತ್ರ್ಯ ಅಂದ್ರೇನು, ಯಾಕೆ ನಮಗೆ ಬೇಕು, ನೀವೆಲ್ಲ ಹೆಂಗೆ ಜೊತೆಯಾಗಿರಬೇಕು ಅಂತ ಹೇಳಿದ ಹಬ್ಬದಲ್ಲಿ ಕಿಡಿಗೇಡಿಗಳ ಕೃತ್ಯ ಆಗುತ್ತೆ. ಅದನ್ನು ನಿಮ್ಮ BJPಯವರು, ಕಾಂಗ್ರೆಸ್ನವರು ರಾಜಕೀಯವಾಗಿ ಬಳಸ್ಕೋತೀರಿ ಅನ್ನೋದಾದರೆ ಏನಂತ ಕರಿಬೇಕು? ನೀವು ಪ್ರತಿಯೊಂದು ಉಲ್ಲೇಖ ಮಾಡ್ತಿರೋ ತಪ್ಪು ಅಂತ ಹೇಳಲ್ಲ, ಅಲ್ಲಿರೋದನ್ನು ಪ್ರಶ್ನೆ ಮಾಡಬೇಕು.
ಅದು ಯಾವ ರೀತಿ ಪ್ರಶ್ನೆ ಮಾಡ್ತಿದ್ದೀರಿ ಅಂದರೆ ಇನ್ನೊಬ್ರನ್ನ ಕೆರಳಿಸೋ ರೀತಿ ಇದೆ. ಏನಂತೀರಿ? ನೋಡಿ ಮೇಡಮ್, ಈಗ ಗಣಪತಿ ಹಬ್ಬ ಅನ್ನೋದು ನಿನ್ನೆ ಮುಂದೆ ಆಚರಣೆ ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದಲ್ಲ. ಬಹಳ ವರ್ಷಗಳಿಂದ ಇದೊಂದು ದೊಡ್ಡ ಹಬ್ಬವಾಗಿ, ಅದು ವಿಜೃಂಭಣೆಯಿಂದ, ಅದು ಡೊಳ್ಳು ಕುಣಿತ ಇರ್ಬೋದು, ಧ್ವಜ ಕುಣಿತ ಇರ್ಬೋದು, ಬೇರೆ ಬೇರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡಿ ಅದನ್ನು ವಿಸರ್ಜನೆ ಮಾಡೋ ಟೈಮಲ್ಲಿ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಒಂದು ಆಚರಣೆ ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ಅವತ್ತಿಂದಲೂ. ಇದು ನಿನ್ನೆ ಮೊನ್ನೆ ಏನು ಉಟ್ಕೊಂಡಿರ್ತಕ್ಕಂಥದ್ದಲ್ಲ. ಆದರೆ ಇವತ್ತು ನಾಗಮಂಗಲ ಅಂತ ಒಂದು ಏರಿಯಾದಲ್ಲಿ ಇವತ್ತು ಅಲ್ಲಿ ಮಸೀದಿ ಮುಂದೆ ಎಲ್ಲ ಒಂದು ಕಡೆ ಅದು ಒಂದು ಮೆರವಣಿಗೆ ಹೊರಟಾಗ ಅದು ಪಟಾಕಿನೂ ಸಿಡಿಸ್ತಾರೆ, ಡೊಳ್ಳು ಬಡಿತಾರೆ, ಮತ್ತು ಇನ್ನೊಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಲ್ಲವನ್ನು ಮಾಡ್ಕೊಂಡೆ. ಅದೇನು ಅಲ್ಲೇ ಸ್ಪೆಷಲ್ ಆಗಿ ಮಾಡೋವಂಥದ್ದು ಏನಿರೋದಿಲ್ಲ. ಪ್ರತಿ ರಸ್ತೆಯಲ್ಲೂ ಪ್ರತಿ ಗಲ್ಲಿಲಿ ಯಾವ ರೀತಿ ನಡೀತೆ ಅದೇ ರೀತಿ ಅದು ಹೋಗ್ತಾ ಇರುತ್ತೆ. ಬಟ್ ಒಂದು ಪ್ರೋಟೋಕಾಲ್ ಅಂತಿರುತ್ತೆ ನೋಡಿ. ಗಣೇಶೋತ್ಸವನೇ ಮಾಡಲಿ ಅಥವಾ ಈದ್ ಮಿಲಾದ್ ಅವರು ಮೆರವಣಿಗೆನೇ ಹೋಗಲಿ, ಈ ರಸ್ತೆಗಳಲ್ಲೇ ಸಂಚರಿಸಬೇಕು ಅಂತ ಒಂದು ನಿಯಮ ಮಾಡಿದ್ದಾರೆ. ಅಂದರೆ ಆ ರಸ್ತೆಯಲ್ಲೇ ಸಂಚರಿಸಿದ್ರೆ ಯಾವುದೂ ಉಲ್ಬಣ ಆಗಲ್ಲ. ನೋಡಿ ಮೇಡಮ್, ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿನ ಏನು ಪ್ರತಿಷ್ಠಾಪನಾ ಸಮಿತಿ ಏನಿತ್ತಲ್ವ, ಪೊಲೀಸರಿಗೆ ಮಾಹಿತಿ ಕೊಟ್ಟು ಮೆರವಣಿಗೆ ಎಲ್ಲೆಲ್ಲಿ ಮಾಡ್ತೀವಿ ಅಂತ ಎಲ್ಲವನ್ನೂ ಒಂದು ಮಾಹಿತಿನ ಪೊಲೀಸರಿಗೆ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ಏನು ಘಟನೆ ಏನು ಅಂದರೆ, ಆ ಮಸೀದಿ ಮುಂದೆ ಬರ್ತಿದ್ದಂಗೆ ಏಕಾಏಕಿ ಮುಸ್ಲಿಮ್ ಇರ್ತಕ್ಕಂಥ ಒಂದು ಗುಂಪು ಒಂದು ಕಲ್ಲೆಸೆಯುತ್ತೆ, ಅದೇ ರೀತಿ ಪೆಟ್ರೋಲ್ ಬಾಂಬ್ಗಳು ಬರ್ತವೆ, ತಲವಾರುಗಳು ಬರ್ತವೆ. ಅಂದರೆ ಇದ್ರ ಹಿನ್ನೆಲೆ ಏನಾಗಾದ್ರೆ, ನೀವು ಪ್ರೀ ಪ್ಲ್ಯಾನ್ ಮಾಡಿ ಇದನ್ನ ಏನಾರ ಮಾಡಿ ಅಡ್ಡ ಹಾಕ್ಲೇಬೇಕು ಅಂತ ಉದ್ದೇಶ ಇಟ್ಕೊಂಡಿರೋರು ಯಾರಾಗಾದ್ರೆ, ನೀವು ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿದ್ರಿ, ಇದು ಅವ್ರಿಗೆ ಗೊತ್ತಿರಲಿಲ್ವ? ಹಾಗಾದ್ರೆ ವಿವಿಧತೆಯಲ್ಲಿ ಏಕತೆ, ನಾವೆಲ್ಲ ಒಟ್ಟಾಗಿ ಇರ್ತಕ್ಕಂಥವ್ರು, ನಾವೆಲ್ಲ ಒಟ್ಟಾಗಿ ಬಾಳ್ಬೇಕು ಅಂದರೆ ನಾವು ಕೂಡ ಇದನ್ನೆಲ್ಲ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಈಗ ಮುಸ್ಲಿಂ ಮಾಡೋವಂಥ ಎಲ್ಲ ಹಬ್ಬಗಳಲ್ಲೂ ಇಲ್ಲಿವರೆಗೂ ಯಾವುದೇ ಒಂದು ಹಿಂದೂ ಕಡೆಯಿಂದ ಎಲ್ಲ ಒಂದು ಘಟನೆ ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಉದಾಹರಣೆ ಇದೆ ಇಡೀ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ತೋರಿಸಿ. ಆದ್ರೆ ಬಿಜೆಪಿಯ ಬಹುತೇಕ ನಾಯಕರು ಹೇಳ್ತಿರೋದು ಒಂದೇ ಮಾತು, ಇದು ತುಷ್ಟೀಕರಣ ನೀತಿಯ ಫಲಶ್ರುತಿ. ಖಂಡಿತವಾಗ್ಲೂ ಮೇಡಮ್. ಈಗ ಏಕಾಏಕಿ ಆ ತಲವಾರುಗಳು ಹಂಗಾರೆ ಏನು ಸ್ಟಾಕ್ ಮಾಡೋದೆಲ್ಲ ಮಸೀದಿಲಿ ಸ್ಟಾಕ್ ಮಾಡಿರ್ತಾರ, ಕಳುಗಳೆಲ್ಲ ಮಸೀದಿಯಲ್ಲೇ ಸ್ಟಾಕ್ ಮಾಡಿರ್ತಾರ. ಈಗ 150-200 ಮಾಸ್ಕ್ ತಗೊಂಡು ರೆಡಿ ಬಂದಿದ್ರಲ್ವಾ, ಆ ಮಾಸ್ಕ್ ಎಲ್ಲ ಯಾವ ತಯಾರಿಗೋಸ್ಕರ ಆಗಿತ್ತು? ಹಾಗಾದ್ರೆ ಇದು ನಮ್ಮ ಪ್ರಶ್ನೆ ಇರ್ತಕ್ಕಂಥವ್ರು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ ಮನಸ್ಥಿತಿ ಇರ್ತಕ್ಕಂಥವ್ರು, ತಾಲಿಬಾನ್ ಮನಸ್ಥಿತಿ ಇರ್ತಕ್ಕಂಥವ್ರು ಅಲ್ಲಿ ಹೇಗೆ ಬಂದು ಈ ಒಂದು ಘಟನೆ ಒಂದು ಮೆರವಣಿಗೆ ಆಗ್ಬೇಕಾದಾಗ ಎಲ್ಲ ಒಂದ್ ಕಡೆ ಒಂದು ವಾದ್ಯಗೋಷ್ಠಿ ನಡೆದಂತ ಸಂದರ್ಭದಲ್ಲಿ ಏಕಾಏಕಿ ಇವರು ಕಲ್ ಬೀಸ್ತಾರೆ ಅಂದ್ರೆ ಯಾವ ಒಂದು ಮಟ್ಟದಲ್ಲಿ ಇವ್ರು ಯೋಚನೆ ಇದೆ? ಹಾಗಾದ್ರೆ ನಾವಿವತ್ತು ದಿನ ಬೆಳಗಾದ್ರೆ ಈಗ ಮುಸ್ಲಿಂ ಸಮುದಾಯ ದಿನದಲ್ಲಿ ಸುಮಾರು 4-5 ಬಾರಿ ಅಲ್ಲ ಅಂತ ಕೂಗ್ಬಿಟ್ಟು ಆಜಾನ್ ಕೂಗ್ತಾರೆ. ಅದನ್ನ ಕೂಡ ನಮ್ಮ ಹಿಂದೂಗಳು ಸಹಿಸ್ಕೊಂಡು ಅವತ್ತಿಂದ ಜೊತೆಯಲ್ಲಿ ಇದಾರಲ್ವಾ, ಅದು ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ವೆರಿ ವ್ಯಾಲಿಡ್ ಪಾಯಿಂಟ್. ನಾನು ಮಾತಾಡ್ತೀನಿ ಡೀಟೇಲ್ ಆಗಿ. ಉಮೇಶ್ ಅವರೇ, ನೀವು ಹೇಳಬೇಕು, ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಅಲ್ಲೊಂದು ಬೇಜವಾಬ್ದಾರಿ ಕಾಣ್ತಾ ಇದೆ, ನಿರ್ಲಕ್ಷ್ಯ ಕಾಣ್ತಾ ಇದೆ. ಅರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಆಡಳಿತ ಅಂತ ಒಂದಿರುತ್ತಲ್ಲ, ಅವ್ರು ಯಾರು ಗಮನ ಹರಿಸ್ಲಿಲ್ವಾ ಅನ್ನುವಂಥ ಪ್ರಶ್ನೆ. ರೈಟ್, ಘಟನೆ ಆಗೋಯ್ತು. BJP ಅವ್ರಿಗೆ ಏನಾದರೂ ಪ್ರೀ ಇನ್ಫಾರ್ಮೇಷನ್ ಗೊತ್ತಿತ್ತು ಅನ್ನೋದಾದ್ರೆ ಆಗಲಿ ಬಿಡು, ನೋಡೋಣ ಇದನ್ನು ರಾಜಕೀಯವಾಗಿ ಹೆಂಗೆ ಬಳಸ್ಕೋಬೋದು ಅಂತ. ಆ ಇಬ್ಬರ ಸೈಲೆನ್ಸ್, ಕಾಂಗ್ರೆಸ್ ಮತ್ತು BJPಯ ಸೈಲೆನ್ಸೇ ಸಮುದಾಯಗಳ ನಡುವಿನ ಈ ಆಕ್ರೋಶಕ್ಕೆ ಕಾರಣ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಅನಿಸುತ್ತೆ. ಏನಂದರೆ ನೋಡಿ, ಇದು ಯಾರೋ ಕಿಡಿಗೇಡಿಗಳು ಮಾಡಿರೋದು, ಅಚಾತುರ್ಯವಾಗಿರೋದು, ಆ ಥರ ಎಲ್ಲ ಬಿಂಬಿಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರೀ ಪ್ಲ್ಯಾಂಡ್. ನೋಡಿ, ಪೆಟ್ರೋಲ್ ಬಾಂಬ್ ಹಾಕೋಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ ಅಲ್ಲಿರೋ ಕೆಲ ಜನರಿಗೆ ಅವ್ರ ಗಾಡಿಗಳಿಗೆ ಪೆಟ್ರೋಲ್ ತುಂಬಿಸ್ಕೊಳ್ಳೋ ಪರಿಸ್ಥಿತಿನೇ ಇಲ್ಲ. ಅಂಥವರು ಬಾಟಲ್ ಗಟ್ಟಲೆ ಪೆಟ್ರೋಲ್ನ ಹೆಂಗೆ ಶೇಖರಣೆ ಮಾಡಿ ಎಲ್ಲಿಂದ ಫಂಡ್ ಆಗಿರುತ್ತೆ? ಇದು ಅದಕ್ಕೆ ನಾನು ಹೇಳಿದೆ, ಇದು ಒಂದು ಆರ್ಗನೈಸ್ಡ್ ಪ್ಲಾನ್. ಇದು ಅಚಾತುರ್ಯವಾಗಿ ಆಗಿರುವಂಥ ಪ್ಲಾನ್ ಅಲ್ಲ. ಕಳ್ಳರೇ ಎದ್ದುಬಿಟ್ಟು ಪೊಲೀಸವ್ರನ್ನ ಬೈದಂಗೆ BJP ವಕ್ತಾರರು ಮಾತಾಡ್ತಾ ಇದ್ದಾರೆ. ನೋಡಿ, ಇವ್ರು ಮಾತಾಡ್ತಾ ಇರೋವಂಥ ಒಂದು ವಿಚಾರ ಏನಂದರೆ, ಕಳ್ಳರೇ ಎದ್ಬಿಟ್ಟು ಬೇರೆಯವ್ರನ್ನ ದೂಷಿಸ್ದಂಗೆ ಆಗಿದೆ. ಇದೆಲ್ಲ ಪ್ರೀ ಪ್ಲಾನ್ ಮಾಡಿರುವಂಥ ವಿಚಾರ. ಯಾರು ಮಾಡಿದಾರೆ? ಕಾಂಗ್ರೆಸ್ನವರ, BJP ಅನ್ಸುತ್ತೆ? ರಾಜಕೀಯ ಒಂದು ಲಾಭಕ್ಕೋಸ್ಕರ ಮಾಡಿರುವಂಥ ವಿಚಾರ. ನಾನು ಕಾಂಗ್ರೆಸ್ ಅವ್ರ ಮೇಲೂ ದೂಷಿಸೋದಿಲ್ಲ, BJP ಅವ್ರ ಮೇಲೂ ದೂಷಿಸಲ್ಲ. ಇದು ರಾಜಕೀಯ ಪ್ರೇರಿತವಾಗಿರುವಂಥ ಒಂದು ಅಚಾತುರ್ಯ. ಇದು ಪ್ರೀ ಪ್ಲಾನ್ಡ್ ಆರ್ಗನೈಸ್ಡ್ ಅಚಾತುರ್ಯ. ಇದು ನೋಡಿ, ಬಾಲ್ ಗಂಗಾಧರ್ ಅವರು, ಬಾಲ್ ಗಂಗಾಧರ್ ತಿಲಕ್ ಅವರು 1893ಯಲ್ಲಿ ಏನಕ್ಕೆ ಇದನ್ನು ಮಾಡಿದ್ದಾರೆ ಅಂದರೆ, ನೀವು ಅವಾಗ ಹೇಳ್ದಂಗೆ ಬ್ರಿಟಿಷ್ ವಿರುದ್ಧ ನಮ್ಮ ಎಲ್ಲ ಜನರನ್ನ ಒಗ್ಗೂಡಿಸೋದಕ್ಕೋಸ್ಕರ ಮಾಡಿರೋದೆ. ಬೇರೆ ಹಿಂದೂಗಳನ್ನ ಒಗ್ಗೂಡಿಸಿ ಬ್ರಿಟಿಷ್ ಅವ್ರನ್ನ ತೊಲಗಿಸೋದಕ್ಕೋಸ್ಕರ ಮಾಡಿಲ್ಲ. ಎಲ್ಲ ಜನಾಂಗನ ಸೇರಿ
ಈ ಒಂದು ಗಣೇಶದ್ದು ಒಂದು ಹಬ್ಬನ ಉತ್ಸವನ ಮಾಡಿ ಬಡಿದೆಬ್ಬರಿಸಿ ಇದು ಒಂದು ಕ್ರಾಂತಿಕಾರಿ ಒಂದು ವಿಚಾರನ ತಗೊಂಬಂದು ಬ್ರಿಟಿಷರ ವಿರುದ್ಧ ಮಾಡಿರುವಂಥ ವಿಚಾರ ಇದು ಮುಂದುವರಿತಾ ಓಕೆ ಒಂದು ಭಾವನೆಗಳಲ್ಲಿ ನಮ್ಮ ಜನಾಂಗ ಇದು ಮುಂದುವರ್ಸಾ ಹೋಗ್ತಾ ಇದ್ದಾರೆ. ಇದು ಹಿಂದೂ ಮತ್ತೆ ಮುಸ್ಲಿಂ ಅಂತ ಅಲ್ಲ, ಆಗಿದ್ದ ಸಾಮರಸ್ಯ ಈಗಿಲ್ಲ ಅಂದ್ರೆ ಏನ್ ಕಾರಣ ಅಂತ ಅನ್ಸುತ್ತೆ ನಿಮಗೆ? ಅದೇ ಆಗಿರೋ ಸಾಮರಸ್ಯ ಇವಾಗಿಲ್ಲ. ಆಗಿರುವಂತ ರಾಜಕಾರಣಿಗಳು ಆಗಿನ ರಾಜಕಾರಣಿಗಳು ಈಗಿಲ್ಲ. ಆಗಿನ ರಾಜಕಾರಣಿಗಳು ಯಾವ ತರ ಇದ್ದಂದ್ರೆ ಇಡೀ ಭಾರತನ ಒಂದಾಗಿ ತಗೊಂಡೋಗೋಣ ಅನ್ನೋ ತರ ಮನಸ್ಥಿತಿ ಇದ್ದಂತ ಒಂದು ರಾಜಕಾರಣಿಗಳು. ಈಗಿನ ರಾಜಕಾರಣಿಗಳು ಕುತಂತ್ರ ಮಾಡಿ ರಾಜಕಾರಣಿ ಮಾಡುವಂತ ರಾಜಕಾರಣಿಗಳು. ಹಾಗಾಗಿ ಆವಾಗಿನ ಮನಸ್ಥಿತಿ ಈಗಿಲ್ಲ. ಈಗಿನ ಮನಸ್ಥಿತಿ ಏನಂದ್ರೆ ಒಂದು ಸಮುದಾಯ ಇನ್ನೊಂದು ಸಮುದಾಯನ ಹತ್ತಿಕ್ಕಿ ಇದರಲ್ಲಿ ಲಾಭ ತಗೊಳ್ಳೋ ಅಂತ ಲಾಭ ಪಡೆಯುವಂತ ಒಂದು ಹುನ್ನಾರ ಈ ಬಿಜೆಪಿ ಮತ್ತೆ ಕಾಂಗ್ರೆಸ್ ಇಬ್ಬರದ್ದು ಅಂತ ಹೇಳ್ಬಿಟ್ಟು ನನ್ನ ವಿಚಾರ. ರೈಟ್. ನಾಗೇಂದ್ರ ಅವರು, ನೀವು ತಿಳಿಸ್ಬೇಕು. ಎಚ್ ಡಿ ಕುಮಾರಸ್ವಾಮಿ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನ ಮಾಡ್ತಾರೆ. ಎಲೆಕ್ಷನ್ಗೋಸ್ಕರ ಹಿಂಗೇನೋ ಕೃತ್ಯ ಮಾಡಿ ನನ್ನ ಬೇಳೆ ಬೇಯಿಸ್ಕೊಳ್ಳುವ ಅಥವಾ ನಾನು ಲಾಭ ಪಡ್ಕೊಳ್ಳುವಂಥ ದುರ್ಬುದ್ಧಿ ನನಗಿಲ್ಲ ಅಂತ ಯಾಕೆ ಆ ಸ್ಟೇಟ್ಮೆಂಟನ್ನು ಕೊಡಬೇಕಾಗಿ ಬಂತು ಅವ್ರಿಗೆ ಅಂತ? ನಿಮಗೆ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ. ಮೊದಲನೇದಾಗಿ ಮಂಡ್ಯ ಜಿಲ್ಲೆ ಅನ್ನೋದಕ್ಕಿಂತ ಮೇಲಾಗಿ ಭಾರತ ದೇಶ ಮತ್ತು ಕರ್ನಾಟಕ ರಾಜ್ಯ, ಭಾರತದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ, ಎಲ್ಲ ರಾಜ್ಯಗಳು ಕೂಡ ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟಗಳಿವೆಲ್ಲ ಕೂಡ. ಇಲ್ಲಿ ಯಾವುದೇ ಕಾರಣಕ್ಕೂ ಗಲಭೆಗಳಿಗೆ ಜನಸಾಮಾನ್ಯರು ಯಾವತ್ತೂ ಕೂಡ ಕುಮ್ಮಕ್ಕು ಕೊಟ್ಟಿರ್ತಕ್ಕಂಥ ವಿಚಾರ ಇಲ್ಲ. ಕೆಲವು ಸ್ವಾರ್ಥಿಗಳು ಅವರ ಸ್ವಾರ್ಥಕ್ಕಾಗಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕೆಲವು ಸ್ವಾರ್ಥಿಗಳು ಅವರ ಸ್ವಾರ್ಥಕ್ಕಾಗಿ ಇದನ್ನು ಉಪಯೋಗಿಸ್ಕೋತಾ ಇದ್ದಾರೆ. ತಾವು ಕುಮಾರಸ್ವಾಮಿ ವಿಚಾರವನ್ನು ತಾವು ಹೇಳಿದ್ದೀರಿ. ಯಾವ ಒಂದು ಮಂಡ್ಯ ಜಿಲ್ಲೆಯಲ್ಲಿ 90% ಹಿಂದೂಗಳಿದ್ದಾರೆ. ದಯವಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಯಾವತ್ತೂ ಕೂಡ ಮುಸ್ಲಿಂ ಗಲಭೆಗಳಾಗಿಲ್ಲ. ಅನೇಕ ಜನ ಮುಸಲ್ಮಾನರು ಹಿಂದೂಗಳ ಜೊತೆ ಎಷ್ಟು ಬಾಂಧವ್ಯ ಬೆಳೆಸ್ಕೊಂಡಿದ್ದಾರೆ ಅಂತಂದ್ರೆ ಅಷ್ಟು ಜನ ಅಣ್ಣ ತಮ್ಮದಿರಿಗಿಂತ ಹೆಚ್ಚಾಗಿದ್ದಾರೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಗಲಭೆ ನಡೆದಂತ ಸಂದರ್ಭಕ್ಕೆ ಒಂದು ಅರ್ಧ ಗಂಟೆ ಮೊದಲು ಕೂಡ ಯಾವುದೇ ಕಾರಣಕ್ಕೂ ಎಲ್ಲೂ ಏನು ಪ್ರಚಾರ ಆಗಿಲ್ಲ. ಅಂದ್ರೆ ಇದೆಲ್ಲ ಕೂಡ ವ್ಯವಸ್ಥಿತವಾಗಿ ಆ ಭಾಗಕ್ಕೆ ಬರೋ ತನಕ ಕೂಡ ವ್ಯವಸ್ಥಿತವಾಗಿ ಎಲ್ಲ ಮಾಡ್ಕೊಂಡ್ರು ಅಂತಕ್ಕಂಥದ್ದು ನಂಬರ್ 1. ನಂಬರ್ 2, ಅಲ್ಲಿ ಪೆಟ್ರೋಲ್ ಬಾಟ್ಲ್ಗಳ ಹಾಕೋದು ನಿಷೇಧ ಇದೆ. ಹೇಗೆ ಬಂತಾಗಾದ್ರೆ, ತಲವಾರುಗಳು ಹೇಗೆ ಬಂತಾಗಾದ್ರೆ, ಕಲ್ಲು ಗುಡ್ಡೆಗಳ ರೋಡ್ಗಳಲ್ಲಿ ಇದು ತನಿಖೆ ಮಾಡಿದ್ರೆ ಅಲ್ಲೆಲ್ಲೂ ಕೂಡ ಸುತ್ತಮುತ್ತಲು ಕಲ್ಲು ಗುಡ್ಡೆಗಳಿಲ್ಲ. ಅಷ್ಟೊಂದು ಕಲ್ಲುಗಳು ಹೇಗೆ ಬಂತು? ನೀವು ಉದಾಹರಣೆಗೆ ನಾನೊಂದು ಮಾತು ಹೇಳ್ತಿದ್ದೀನಿ. ಇವತ್ತು ಕೂಡ ಮಂಗಳೂರಲ್ಲಿ ಪ್ಯಾಲೆಸ್ತೀನ್ ಬಾವುಟಗಳನ್ನ ಹಾಕೊಂಡು ತಿರುಗ್ತಾರೆ ರೋಡಲ್ಲಿ. ಹಾಗಾದ್ರೆ ವಿಧಾನಸೌಧದ ಒಳಗೆ ಬಂದ್ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಏನು ಇವರ ಒಳಸಂಚು ಅಂತಕ್ಕಂಥದ್ದು ಒಂದೇ ಒಂದು ಅಂತಂದ್ರೆ, ಎಲ್ಲ ಈ ದೇಶದಲ್ಲಿ ಒಂದು ಪಕ್ಷ ಒಂದು ವರ್ಗವನ್ನ ಓಲೈಸಿ ಆ ಓಲೈಕೆ ರಾಜಕಾರಣದಿಂದ ಲಾಭ ಪಡ್ಕೋಬೇಕು ಅಂತ ಏನಾದರೂ ಭ್ರಮೆಯಲ್ಲಿದ್ರೆ, ನಿನ್ನೆ ಮೊನ್ನೆ ಮಹಾನ್ ಭಾವರು ಯಾರೋ ಒಬ್ರು ಕಾಂಗ್ರೆಸ್ ಮುಖಂಡರುಗಳು ಹೇಳ್ತಾ ಇದ್ರು, ಸನ್ಮಾನ್ಯ ಅರಸೀಕೆರೆ ಶಾಸಕರು ಅಂತ ಕಾಣುತ್ತೆ, ಅವರು ಸಹ ದೇವೇಗೌಡರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಮುಂದಿನ ಜನ್ಮ ಇದ್ರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅಂತಕ್ಕಂಥ ಮಾತು ಸತ್ಯ. ಆಮೇಲೆ ಮುಸಲ್ಮಾನರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅನ್ನೋದು ಇತಿಹಾಸ ಹೇಳ್ತದೆ. ಇವ್ರಿಗೆ ಏನ್ ಗೊತ್ತು? ಅವತ್ತಿದೆ ಇವರೇ ಕೂತ್ಕೊಂಡು ಅದೇ ಕಾಂಗ್ರೆಸ್ನ ಬಾಯಿಗೆ ಬಂದಂಗೆ ಬೈದವ್ರು ಇವರೇನೆ, ಅದೇ ಸಿದ್ದರಾಮಯ್ಯ ಬೈದವ್ರು ಇವರೇನೆ, ಅವ್ರು ವರಿಷ್ಠ ಬೈದವ್ರು ಇವರೇನೆ. ಇವತ್ತು ಬಂದು ನಮಗೆ ಪಾಠ ಹೇಳಕ್ ಬರ್ತಿದ್ದಾರೆ. ಒಂದು ನಿಮಿಷ, ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವರು ಮುಸಲ್ಮಾನ್ ವಿಚಾರದಲ್ಲಿ ಒಂದು ಬಾಂಧವ್ಯವನ್ನ ಬೆಸೆದುಕೊಂಡಿದ್ರೆ ನಿಮಗೆ ಅದರಲ್ಲಿ ಆಕ್ಷೇಪಣೆನೂ ಇಲ್ಲ, ಯು ಆರ್ ವಿತ್ ದಟ್. ಸಿದ್ದರಾಮಯ್ಯನವರು ಟೋಪಿ ಹಾಕಿದ ತಕ್ಷಣ ನಿಮ್ಗೆ ಯಾಕೆ ಕೇಳ ಬಿಡುತ್ತೆ? ಒಂದು ಮಾತು ಹೇಳ್ತಿದ್ದೀನಿ ನಿಮಗೆ, ಆಗಲೇ ಒಂದು ಸ್ಪಷ್ಟವಾದಂತ ಮಾತನ್ನು ಹೇಳಿದ್ದೀನಿ. ಮನಸ್ಸು ಪೂರ್ವಕವಾಗಿ ಜನಗಳನ್ನ ನೀವು ಎಲ್ಲಾ ವರ್ಗದವ್ರನ್ನ ಓಲೈಸೋದಾದ್ರೆ, ಆಗಲೇ ಕೆಲವು ದಿನಗಳ ಹಿಂದೆ ನಾವು ನೋಡಿದ್ವಿ, ನೀವು ಯಾವ ಫಂಡನ್ನು ತೆಗೆದು ಮುಸಲ್ಮಾನರ ಫಂಡ್ಗೆ ಹಾಕಿದ್ರಿ ಹಣನ ಅಂತಕ್ಕಂಥದ್ದನ್ನ. ಓಲೈಕೆ ರಾಜಕಾರಣ ಅಂತಕ್ಕಂಥದ್ದು ಇದಲ್ಲ. ಈ ರೀತಿ ಎಲ್ಲ ಮಾಡೋದು ಎಲ್ಲಾ ಜನಾಂಗದವ್ರಿಗೂ ಸಮಾನವಾದಂಥ ಆದ್ಯತೆಯನ್ನು ಕೊಡಬೇಕಾಗ್ತದೆ. ತಾವು ಪರ್ಟಿಕ್ಯುಲರ್ ಆಗಿ ಒಂದು ಮಾತನ್ನು ಕೇಳಿದ್ರೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ತಾವು ಕೇಳಿದ್ರಿ. ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣದಲ್ಲಿ ಚುನಾವಣೆಗಳಿದೆ, ಉಪಚುನಾವಣೆ ಇದೆ. ಈ ಉಪಚುನಾವಣೆಯಲ್ಲಿ ಇವ್ರು ಏನಾದ್ರೂ ಒಂದು ವರ್ಗದ ಜನಗಳನ್ನ ಓಲೈಸ್ಕೊಳ್ಳೋದಾದ್ರೆ ನಾವೆಲ್ಲ ಗೆಲ್ಲಬಹುದು ಅಂತಕ್ಕಂಥ ಮೈಂಡ್ ಅಲ್ಲಿ ಅವ್ರಿಗೊಂದು ಥಿಂಕ್ ಕೂಡ ಇದೆ ಅಂತಕ್ಕಂಥ ಸ್ಪಷ್ಟ ಇದರಲ್ಲಿ. ಯಾಕೆಂತಂದ್ರೆ ಅವರು ಮೊದಲಿಂದ ವಾಮ ಮಾರ್ಗದಲ್ಲಿ ಬಂದಿರತಕ್ಕಂಥದ್ದು. ಇವ್ರ ನಿಲುವು ಡಬಲ್ ಸ್ಟ್ಯಾಂಡ್ಗಳೆಲ್ಲ ಕೂಡ. ನಿಮ್ಮೊಂದು ಸಣ್ಣ ಒಂದು ಮಾತು ಹೇಳ್ತೀನಿ. ಮೊನ್ನೆ ಸನ್ಮಾನ್ಯ ಮಾಗಡಿ ಶಾಸಕರು ಒಂದು ಮಾತನ್ನು ಹೇಳ್ತಾರೆ,
ಮುಖ್ಯಮಂತ್ರಿಗಳಾಗೋದಕ್ಕೆ CM ಕರೆದಾಗ ಮಾಗಡಿಲಿ ಯೋಗ ಮತ್ತು ಯೋಗ್ಯತೆ ಇರಬೇಕು ಅಂತೇಳಿ. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಯೋಗ್ಯತೆ ಇಲ್ವಾ? ಡಾಕ್ಟರ್ ಪರಮೇಶ್ವರ್ ಅವ್ರಿಗಿಲ್ವಾ? ಹಾಗಾದ್ರೆ DK ಶಿವಕುಮಾರ್ ಅವ್ರಿಗಿಲ್ವಾ? ವಲಸಿಗರನ್ನ ಕರ್ಕೊಂಡ್ಬಂದು ಮುಖ್ಯಮಂತ್ರಿಗಳು ಮಾಡ್ತೀರಾ, ಮಿನಿಸ್ಟರ್ಗಳು ಮಾಡ್ತೀರಾ, ಬೋರ್ಡ್ ಚೇರ್ಮನ್ಗಳು ಮಾಡ್ತೀರಾ? ಮೂಲತಃ ಕಾಂಗ್ರೆಸ್ಸಿಗರಿಗೆ ಎಲ್ಲಿ ತಗೊಂಡೋಗಿ ತಳ್ಳಿದ್ದೀರಾ ನೀವು? ಹಾಗಾದ್ರೆ ದಬ್ಬಾಳಿಕೆ ರಾಜಕಾರಣ ಆ ಕಾಲಕ್ಕೆ ಅವರು ಏನ್ ನಡೆಸ್ಕೋಬೇಕು ಅಂತಕ್ಕಂಥದ್ದನ್ನು ಮಾಡ್ಕೊಳ್ಳೋದಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನಿಜ ಆಗೋದಾದ್ರೆ, ಇಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಓಲೈಕೆ ರಾಜಕಾರಣ ಇದು ಸ್ಪಷ್ಟವಾಗಿ ಕಾಣುತ್ತೆ. ಮುಸಲ್ಮಾನರಿಗೆ ಮನಸ್ಪೂರ್ವಕವಾಗಿ ಆ ಒಂದು ಸಮಾಜದಲ್ಲಿ ನೊಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಶ್ರೀಮಾನ್ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮುಸಲ್ಮಾನರು ಇವತ್ತಿಗೂ ಕೂಡ ಕೊಂಡಾಡ್ತಾರೆ. ಮೀಸಲಾತಿನೇ ಕೊಟ್ರಂತೆ, ಆಯ್ತು ಇವ್ರ ಕೊಡುಗೆಗಳನ್ನ ಹೇಳಕ್ ಕೇಳಿ ಏನ್ ಕೊಟ್ಟಿದ್ದಾರೆ. ಆವತ್ತಿಂದ ಇವ್ರಿಗೆ ಇದೇ ರೀತಿ ಏನಾದ್ರು ಓಲೈಕೆ ಮಾಡೋದಾದ್ರೆ, ಇವರು ತಾಕತ್ತಿದ್ರೆ ಮುಖ್ಯಮಂತ್ರಿಗಳು ಮಾಡಿ ತೋರಿಸ್ಲಿ ಸಮಾಜದವ್ರನ್ನ ನೋಡೋಣ. ಈ ಬರೀ ಈ ಓಲೈಕೆ ರಾಜಕಾರಣ ಮಾಡ್ಕೊಳ್ಳೋದಿಕ್ಕೆ ಅಮಾಯಕ ಜನಗಳ ಮೇಲೆ ಇವರು ಪ್ರಬಲವಾಗಿ ಆ ಎರಡು ಧರ್ಮಗಳ ಮಧ್ಯದಲ್ಲಿ ಒಂದು ಬೆಂಕಿಯನ್ನಿಟ್ಟು ಆ ಬೆಂಕಿಯಲ್ಲಿ ಇವ್ರು ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಜನಗಳು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಮತ್ತೊಂದು ಇಂಪಾರ್ಟೆಂಟ್ ಮಾತನ್ನು ಹೇಳ್ತಾ ಇದ್ದೀನಿ. ಒಂದಾನೊಂದು ಕಾಲದಲ್ಲಿ ಇವರು ಯಾವ ವರ್ಗದ ಜನರನ್ನ ಇವರು ಓಲೈಸ್ತಾ ಇದ್ರು, ಆ ವರ್ಗದಲ್ಲಿ ಒಂದು ರೀತಿ ತಾವು ಹೇಳಬೇಕು ಅಂದ್ರೆ ಹಿಡಿದಲ್ಲಿ ಇಟ್ಕೊಂಡಿದ್ರು ಅವ್ರನ್ನೆಲ್ಲ. ಇವಾಗ ಅವರಲ್ಲೂ ಕೂಡ ವಿದ್ಯಾವಂತರಾಗ್ತಾ ಇದ್ದಾರೆ, ಅವರು ಕೂಡ ತಿರುಗಿ ಬೀಳುವಂತ ಪರಿಸ್ಥಿತಿ ಇದೆ. ಅವ್ರಿಗೂ ಕಷ್ಟ ಸುಖಗಳು ರಿಯಾಲಿಟಿ ಅರ್ಥ ಆಗ್ತಾ ಇದೆ. ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಬೆಳೆದ ಮೇಲೆ ನಾವು ಭಾರತೀಯರು ಅಂತಕ್ಕಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗಿದೆ ಅವ್ರಿಗೂ ಕೂಡ. ಈ ರೀತಿ ಇರೋದ್ರಿಂದ ಇವ್ರು ಇಂತಹ ಒಂದು ಡಬಲ್ ಗೇಮ್ ರಾಜಕಾರಣ ಮಾಡಕ್ ಹೋದ್ರೆ ಜನಗಳು ಸ್ಪಷ್ಟವಾಗಿ ಇವ್ರು ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನೋದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಭಾರತ ಅಂದಾಗ ಹಬ್ಬ ಹರಿದಿನಗಳು ಬೇಕಾದಷ್ಟು ಆಗ್ತಾ ಇತ್ತು. ಸ್ವಾತಂತ್ರ್ಯ ಪಡೆದುಕೊಳ್ಳುವ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಅರಿವನ್ನು ಮೂಡಿಸೋದಕ್ಕೆ ವೇದಿಕೆ ಅಂತಾಗ್ತಿತ್ತು. ವಿಶೇಷವಾಗಿ ಗಣೇಶೋತ್ಸವ ಅಂದ ಸಂದರ್ಭದಲ್ಲಿ ಉದ್ದೇಶ ಕ್ಲಿಯರ್ ಆಗಿತ್ತು. ಯಾವುದೇ ಸಮುದಾಯದ ಒಬ್ಬ ವ್ಯಕ್ತಿಯ ಮನಸ್ಸನ್ನು ಬಗೆದು ನೋಡಿದ್ರು ಕೂಡ ಅವನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಒಂದು ಶಬ್ದ, ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ. ಕಾಲಘಟ್ಟ ಬದಲಾಗ್ತಾ ಇದ್ದಂಗೆ ಸ್ವಾತಂತ್ರ್ಯದ ಬಗ್ಗೆ ಹೋರಾಡೋ ಮನಸ್ಥಿತಿ, ಸಮುದಾಯಗಳ ಸ್ವಾತಂತ್ರ್ಯ, ಅವರ ಪ್ರತಿಷ್ಠೆ ಗೌರವವನ್ನು ಹೆಚ್ಚಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಮುದಾಯಗಳ ನಡುವಿನ ಸಂಘರ್ಷಕ್ಕೆ ಇದು ಕಾರಣ ಆಗ್ತಿದೆಯಲ್ಲ, ಎಲ್ಲಿ ಎಡವಿದೀವಿ ಹಾಗಾದ್ರೆ? ಇಲ್ಲಿ ರಾಜಕಾರಣಿಗಳ ಸ್ವಾರ್ಥ ಮತ್ತು ಗುಪ್ತಚರ ಇಲಾಖೆ ವೈಫಲ್ಯ ಇವೆರಡೂ ಕೂಡ ಈಗ ತಕ್ಷಣಕ್ಕೆ ನಾಗಮಂಗಲದಲ್ಲಾಗಿರುವಂಥ ಗಲಾಟೆಗೆ ಮೂಲ ಕಾರಣ. ಒಂದು. ಎರಡನೇದಾಗಿ ಮಂಡ್ಯ ಜಿಲ್ಲೆ ಅಂದಿದ ತಕ್ಷಣ ನನಗೆ ಜ್ಞಾಪಕ ಬರೋದು 905ನೇ ಇಸ್ವಿ. ಇವತ್ತಿಗೆ 1115 ವರ್ಷಗಳ ಹಿಂದೆನೇ ಇಡೀ ದೇಶದಲ್ಲೇ ಮೊದಲನೇ ಅಣೆಕಟ್ಟು ಕಾವೇರಿ ನದಿಗೆ. ಕೆಲವರು ಚೋಳರು ಅಂತ ಹೇಳ್ತಾರೆ, ಅವ್ರು ಸರಿಯಾದ ದಾಖಲೆ ಇಲ್ಲ. ನಮ್ಮಲ್ಲಿ ದಾಖಲೆ ಇದೆ, ಶಾಸನ ಇದೆ. ಅಂದರೆ ಕಾವೇರಿ ನದಿಗೆ ಅಣೆಕಟ್ಟೆ ಕಟ್ಟುವಂಥ ತಂತ್ರಜ್ಞಾನವನ್ನು ಮೊದಲು ದೇಶದಲ್ಲಿ ಅಳವಡಿಸ್ಕೊಂಡಂಥ ಊರು ಯಾವುದು ಅಂದರೆ ಮಂಡ್ಯ ಜಿಲ್ಲೆ ಇದೆ, ಶಾಸನ ಇದೆ. ಎರಡನೇದು, ಕೃಷ್ಣದೇವರಾಯ ಅವನ ವಿರುದ್ಧ ಉಮ್ಮತ್ತೂರು ಪಾಳ್ಯಗಾರರು ದಂಗೆ ಹೇಳ್ತಾರೆ. ಈ ಮೈಸೂರಿಂದ ಆಚೆ ಆ ಕಡೆ ಉಮ್ಮತ್ತೂರು ಪಾಳ್ಯಗಾರ ಅಂತ. ಅವ್ರನ್ನ ಸದೆ ಬಡಿಯೋಕ್ಕೆ ಕೃಷ್ಣದೇವರಾಯ ಬರ್ತಾನೆ. ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾದ್ರೆ ನದಿ ಅಡ್ಡ ಬರುತ್ತೆ, ಬ್ರಿಡ್ಜ್ ಕಟ್ಟಿಸ್ತಾನೆ. ಇದು ದಾಖಲೆ ನಾನು ಹೇಳ್ತಾ ಇರೋದು. ಕಾವೇರಿ ನದಿಗೆ ಮೊದಲನೇ ಬ್ರಿಡ್ಜನ್ನು, ಅದಕ್ಕೆ ಮೊದಲು ಇತ್ತೋ ಇಲ್ವೋ ದಟ್ ಈಸ್ ಸೆಕೆಂಡ್ರಿ, ಆದರೆ ದಾಖಲೆ ಪ್ರಕಾರ ಕೃಷ್ಣದೇವರಾಯ ಒಂದು ಬ್ರಿಡ್ಜನ್ನು ಕಟ್ಟಿಸ್ದ, ಸೇತುವೆಯನ್ನು ಕಟ್ಟಿಸ್ದ ಅಂತ ದಾಖಲೆ ಹೇಳುತ್ತೆ. 500 ವರ್ಷದಿಂದ 1100 ವರ್ಷದಿಂದ ಅಣೆಕಟ್ಟೆ ಕಟ್ಟಿದ್ರು, 500 ವರ್ಷದಿಂದ ಸೇತುವೆ ಕಟ್ಟಿದ್ರು. ಹಾಗೆಯೇ ಅಲ್ಲಿ ತಾರಾಮಂಡಲ್ ಅಂತೇಳಿ ಕೈಗಾರಿಕಾ ಕ್ರಾಂತಿ ನಡೀತಾ 19ನೇ ಶತಮಾನದಲ್ಲಿ, ಇಡೀ ದೇಶದಲ್ಲೇ ನಡೆದಿಲ್ಲ ಆ ರೀತಿಯ ಕೈಗಾರಿಕಾ ಕ್ರಾಂತಿ ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತೆ. ಅದಾದಮೇಲೆ ನಮ್ಮ ನ್ಯೂಕ್ಲಿಯರ್ ಬಾಂಬ್ ತಜ್ಞರಲ್ಲಿ, ಆ ಟೆಕ್ನಾಲಜಿ ತಜ್ಞರಲ್ಲಿ ರೊದ್ದಂ ನರಸಿಂಹ ಅಂತೇಳಿ ವಿಶ್ವಮಟ್ಟದ ಒಬ್ಬ ವಿಜ್ಞಾನಿ, ಮಂಡ್ಯ ಜಿಲ್ಲೆಯವರು. ಮತ್ತು ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ICC ಅಂತ ಏನಿದೆಯೋ ಅದನ್ನು ರೂಪಿಸಿದವರು, ಒಂದು ರೀತಿಯಲ್ಲಿ ಕಟ್ಟಿದವರು M ಚಿನ್ನಸ್ವಾಮಿ ಮಂಡ್ಯ ಜಿಲ್ಲೆಯವರು. ಈ ಮಂಡ್ಯ ಜಿಲ್ಲೆಯ ಕೊಡುಗೆ ಇದೆಯಲ್ಲ. ಆಮೇಲೆ ದೆಹಲಿಯ ಸುಲ್ತಾನರು ಕೂಡ ಸರಿ ಇದು ಸಮಾನತೆಗೆ ಮತ್ತು ಸೌಹಾರ್ದತೆಗೆ ಮಾಡಿಸಿದಂಥ ಊರು ಅಂತ ರಾಮಾನುಜಾಚಾರ್ಯರಿಗೆ ಹೇಳಿದಂಥ ರಾಮಾನುಜಾಚಾರ್ಯ ತಪೋಭೂಮಿ ಮಂಡ್ಯ ಜಿಲ್ಲೆ. ಹೀಗೆ ಮಂಡ್ಯ ಜಿಲ್ಲೆ ಬಗ್ಗೆ ನಾವು ಹೇಳ್ತಾ ಹೋದರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಇತ್ತೀಚಿನ ದಿನಗಳಲ್ಲಿ ನಾನು ಪರಿಗಣನೆ ತೊಗೊಂಡಿಲ್ಲ, ಹಳೇದು ಹೇಳ್ತಾ ಇದ್ದೀನಿ. ಇಂಥ ಒಂದು ಜಿಲ್ಲೆನಲ್ಲಿ ರೈತ ಸಂಘ ಪ್ರಬಲವಾಗಿತ್ತು, ದಲಿತ ಸಂಘಟನೆ ಪ್ರಬಲವಾಗಿತ್ತು. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶ್ವ ಮಾನವ ಸಂದೇಶ ಸಾರದಂಥ ಕುವೆಂಪು ತತ್ವ ಪ್ರಬಲವಾಗಿತ್ತು. ಅಂಥ ಜಿಲ್ಲೆನಲ್ಲಿ ಇವತ್ತು ಒಂದು ಗಣೇಶನ ಉತ್ಸವಕ್ಕೋಸ್ಕರ ಈ ಮಟ್ಟಕ್ಕೆ ಎರಡು ಗುಂಪಿನವ್ರು ಜಗಳ ಆಡ್ತಾರೆ ಅಂದರೆ ನಾವು ಎಲ್ಲಿದ್ದೀವಿ, ಏನಾಗ್ತೀವಿ, ಭವಿಷ್ಯ ಹೇಗಿದೆ, ಇದೆಲ್ಲವನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಜೊತೆಗೆ ಇದೆಲ್ಲ ಈ ರಾಜಕಾರಣಿಗಳ ಕುಮ್ಮಕ್ಕು ಅಂತ ಹೇಳ್ಬಿಡ್ಬೋದು, ಕರೆಕ್ಟು. ಆದರೆ ನಮ್ಮ ದೇಶದಲ್ಲಿ ಈ ರೀತಿ ಗಲಭೆಗಳಾದಾಗ 1905ರಲ್ಲಿ ಬಂಗಾಳ ವಿಭಜನೆ ಆಯಿತು, ಹಿಂದೂ ಮುಸ್ಲಿಂ ಗಲಾಟೆ ಆಯಿತು.
ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋದರೆ ಪಂಜಾಬ್ ವಿಭಜನೆ ಆಯಿತು, ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ದೇಶಕ್ಕೆ ಸ್ವತಂತ್ರ ಬಂದಾಗ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ಶ್ರೀಮತಿ ಇಂದಿರಾ ಗಾಂಧಿ ಹತ್ಯೆ ಆದಾಗ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು. ನಮ್ಮ ರಾಜ್ಯದಲ್ಲೂ ಕೂಡ ರಾಮನಗರದಲ್ಲಿ ಗಲಾಟೆ ಆಯಿತು. ಇದೇ ನಾಗಮಂಗಲದಲ್ಲಿ 1983ರಲ್ಲಿ ಗಲಾಟೆ ಆಗಿತ್ತು. ಈ ಯಾವ ಹಿಂದೂ ಮುಸ್ಲಿಂ ಗಲಾಟೆನಲ್ಲೂ ಕೂಡ ಯಾರಿಗೂ ಶಿಕ್ಷೆ ಆಗಿಲ್ಲ. ಇಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸೋತಿದೆ, ಅಥವಾ ಅಧಿಕಾರ ನಡೆಸಿರುವಂಥ ಪೊಲೀಸ್ ಇಲಾಖೆ ಸೋತಿದೆ. ಯಾವ ಕೋಮು ಗಲಭೆನಲ್ಲೂ ಕೂಡ ಇಂಥವನು ತಪ್ಪು ಮಾಡಿದ್ದಾನೆ, ಇವನಿಗೆ ಶಿಕ್ಷೆ ಆಗಿದೆ ಅಂತ ಎಲ್ಲೂ ಇಲ್ಲ. ಒಂದು ಸಣ್ಣ ಒಂದು ಪಿಕ್ ಪ್ಯಾಕೆಟ್ ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗುತ್ತೆ, ಅಥವಾ ಹೆಂಡತಿಗೆ ಗಂಡ ಹೊಡೆದ್ರೆ ಶಿಕ್ಷೆ ಆಗುತ್ತೆ, ಗಂಡನಿಗೆ ಹೆಂಡತಿ ಹೊಡೆದ್ರೆ ಶಿಕ್ಷೆ ಆಗುತ್ತೆ, ಎಲ್ಲದಕ್ಕೂ ಶಿಕ್ಷೆ ಆಗುತ್ತೆ. ಕೋಮು ಗಲಭೆಗೆ ಈ ದೇಶದಲ್ಲಿ ಶಿಕ್ಷೆ ಅನ್ನೋದು ಯಾರಿಗೂ ಆಗಿಲ್ಲ. ಮೊದಲು ಆ ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಇಲ್ಲಿ ಬರಬೇಕು. ಒಂದು ವೇಳೆ ಯಾರು ಅಂತ ಕಂಡಿಡಿಯೋಕ್ಕಾಗಲಿಲ್ಲ ಅಂದರೆ ನಮ್ಮ ಮೈಸೂರಿನ ಮಹಾರಾಜರು ಒಂದು ಒಳ್ಳೆ ವ್ಯವಸ್ಥೆ ತಂದಿದ್ರು, ಪುಂಡುಗಂದಾಯ ಅಂತ. ಆ ಊರಲ್ಲಿ ಯಾರು ಗಲಾಟೆ ಮಾಡಿದ್ರು ಅವ್ರು ಯಾರು ಅಂತ ಕಂಡಿಡಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಗೊತ್ತಾಗಲಿಲ್ಲ ಅಂದರೆ ಇಡೀ ಊರ ಮೇಲೆ ಕಂದಾಯ ಹಾಕ್ತಾರೆ, ಪುಂಡಗಂದಾಯ ಅಂತ. ಆವಾಗ ಊರಿನವ್ರು ಹೇಳೋರು, ಇಲ್ಲ ನಾವೆಲ್ಲ ಮಾಡಿದ್ದು ಅವರು ಇವರು ಅಂತ ಆವಾಗ ಸತ್ಯ ಬಾಯಿ ಬಿಡ್ತಾರೆ. ಸೊ ಈಗ ಏನು ಮಾಡಬೇಕು, ಇಡೀ ನಾಗಮಂಗಲಕ್ಕೆ ಒಳ್ಳೆಯವ್ರಿಗೂ ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಇಡೀ ನಾಗಮಂಗಲಕ್ಕೆ ಅಂದರೆ ಕೋಮು ಗಲಭೆ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ಪುಂಡುಗಂದಾಯ ಹಾಕಬೇಕು. ಜೊತೆಗೆ ಅಲ್ಲಿ ಒಂದು 5 ವರ್ಷ ಈ ರಾಜಕಾರಣಿಗಳು ಯಾರು ಇರ್ತಾರೆ ಅವ್ರನ್ನ 5 ವರ್ಷ ಅವ್ರನ್ನ ಬ್ಯಾನ್ ಮಾಡಬೇಕು. ಯಾಕೆಂದರೆ ಇದರ ಹಿಂದೆ ರಾಜಕೀಯನ ಕಾಣೋದು, ಬೇರೆ ಇನ್ನೇನು ಕಾಣಲ್ಲ. ರಾಜಕೀಯ ಮತ್ತು ರಾಜಕೀಯ ಸಂಘಟನೆ ಹೊಂದಿರುವಂಥ ಕೆಲವು ಸಂಘಟನೆಗಳು. ಹೇಗೆಂದ್ರೆ ಸರ್, ಈಗ ಅಲ್ಲೇನೋ ಅವ್ಯವಸ್ಥೆ ಆಗಿದೆ, ಸರಿಪಡಿಸ್ಬೇಕಾಗಿರೋ ಜನಪ್ರತಿನಿಧಿಗಳು ಶಾಂತಿ ಸಭೆ ಮಾಡ್ತಾರೆ. ಮೊನ್ನೆ ಇವತ್ತು ಈದ್ ಮಿಲಾದು ಅಂತ ಹೇಳಿ ಮೀಡಿಯಾ ಎಂಟ್ರಿ ಇಲ್ಲ, ಬೇರೆ ಯಾರಿಗೂ ಇನ್ಫಾರ್ಮೇಶನ್ ಹೋಗದಿರೋ ಹಂಗೆ ನಿರ್ಬಂಧಗಳಿದ್ದಾವೆ ಅಂದರೆ ಅದನ್ನು ಶಾಂತಿ ಸಭೆ ಅಂತ ಹೆಂಗೆ ಕರೆಯೋದು? ಪ್ರಜಾಪ್ರಭುತ್ವದ ಅಣಕ. ಪ್ರಜಾಪ್ರಭುತ್ವದಲ್ಲಿ ನೀವು 3 ಅಂಗಗಳ ಜೊತೆಗೆ 4ನೇ ಅಂಗ ಮಾಧ್ಯಮದವ್ರನ್ನ ಇಟ್ಕೋಬೇಕಿತ್ತು. ಮಾಧ್ಯಮದವ್ರನ್ನ ಯಾಕೆ ನೀವು ದೂರ ಇಡ್ತೀರಾ ಅಂದರೆ ಅಲ್ಲಿ ಏನೋ ಲೋಪ ಇದೆ ಅಂತ ಅರ್ಥ. ಆ ಲೋಪವನ್ನು ಅವರು ಮುಚ್ಚಾಕೊಳ್ಳೋದಕ್ಕೆ ಶಾಂತಿ ಸಭೆಗೆ ಇವ್ರನ್ನ ಕರೆದಿಲ್ಲ. ಜೊತೆಗೆ ಮಾಧ್ಯಮಗಳು ಕೂಡ ಕೆಲವರು ಹಾದಿ ತಪ್ಪಿರುವಂಥ ಕೆಲವು ಮಾಧ್ಯಮದವೂ ಇದ್ದಾವೆ. ಈಗ ನಾವು ಲೋಪವನ್ನು ಎಲ್ಲ ಕಡೆ ಹುಡುಕ್ಬೇಕಾಗುತ್ತೆ, ಒಳ್ಳೆತನವನ್ನು ಎಲ್ಲ ಕಡೆ ಹುಡುಕ್ಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ, ಎಲ್ಲರೂ ಸೇರಿ ಮಂಡ್ಯ ಜಿಲ್ಲೆನ ಇವತ್ತು ಒಂದು ರೀತಿಯಲ್ಲಿ ಭಯಂಕರವಾದಂಥ ಜಾಗ ಅಂತ ಮಾಡಿಬಿಟ್ಟಿದ್ದಾರೆ. ಈ ದೇಶಕ್ಕೆ ಅತ್ಯಂತ ಹೆಚ್ಚಿನ ಕೊಡುಗೆ ಕೊಟ್ಟಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ನಾನು ಹೇಳಿದ್ನಲ್ಲ, ಎಲ್ಲ ರೀತಿಯ ಕೈಗಾರಿಕೆಗಳು, ಕಾಗದದ ಕಾರ್ಖಾನೆ ಇತ್ತು, ಸಕ್ಕರೆ ಕಾರ್ಖಾನೆ ಇತ್ತು, ಅರಗು ಮತ್ತು ಬಣ್ಣದ ಕಾರ್ಖಾನೆ ಇತ್ತು, ಮತ್ತು ಪಶು ಆಹಾರ ಉತ್ಪಾದನೆ ಮಾಡೋ ಕಾರ್ಖಾನೆಗಳಿದ್ವು, ಮತ್ತು ಕಾಯಿರ್ ಬೋರ್ಡು, ಗೃಹೋದ್ಯಮ ಮಾಡುವಂಥ ಕಾಯಿರ್ ಬೋರ್ಡು, ಮತ್ತು ಕೇಂದ್ರ ಸರ್ಕಾರದಿಂದ ಅತಿ ಹೆಚ್ಚಿನ ತೆಂಗು ಮಂಡಳಿ ಆದಾಯ ತೊಗೊಳ್ತಾ ಇದ್ದಿದ್ದು ಮಂಡ್ಯ ಜಿಲ್ಲೆ. ಇಷ್ಟೆಲ್ಲ ಇದ್ದರೂ ಕೂಡ ಮಂಡ್ಯ ಜಿಲ್ಲೆ ಇವತ್ತು ರಾಜಕೀಯವಾಗಿ ಪ್ರಕ್ಷುಬ್ಧ ಜಿಲ್ಲೆ ಆಗ್ಬಿಟ್ಟಿದೆ. ಕಾರಣ ಏನು ಅಂದರೆ ಬಹುತೇಕ ರಾಜಕಾರಣಿಗಳು ಮತ್ತು ನಮ್ಮ ಯುವ ಜನಾಂಗಕ್ಕೆ ಒಂದು ಗುರಿ ಇಲ್ಲ, ಸ್ಪಷ್ಟವಾದಂಥ ಗುರಿ ಇಲ್ಲ. ಸೊ ಈ ರಾಜಕೀಯ ಪಕ್ಷಗಳವರು ಏನು ಮಾಡ್ತಾರೆ, ಗಲಾಟೆ ಮಾಡಿದವ್ರಿಗೆಲ್ಲ ಉನ್ನತವಾದಂಥ ಹುದ್ದೆಗಳನ್ನ ಕೊಟ್ಬಿಡ್ತಾರೆ. ಇದು ನನ್ನ ಭಾಳ ಹತ್ತಿರದ ಅಬ್ಸರ್ವೇಷನ್ ಅಂತ ಹೇಳ್ಬೋದು. ಯಾರ್ಯಾರು ಗಲಾಟೆ ಮಾಡ್ತಾರೋ ಅವರೆಲ್ಲ ರಾಜಕೀಯದಲ್ಲಿ ಮೇಲೆ ಹೋಗ್ತಾ ಇದ್ದಾರೆ. ಅದೊಂದು ಕೆಟ್ಟ ಸಂದೇಶ, ಮಾನದಂಡ ಆಗ್ಬಿಟ್ಟಿದೆ. ಆಮೇಲೆ ಇನ್ನೂ ಒಂದನ್ನು ಹೇಳಲೇಬೇಕು. ಈಗ ನಾನು ಬರ್ತಾ ಒಬ್ಬರು ಯಾರೋ ಮಾಧ್ಯಮದವ್ರು ಕೇಳಿದ್ರೆ ಹೇಳಿದೆ, ಹಿಂದೆ ಎಲ್ಲ ರಾಜಕೀಯಕ್ಕೆ ಬರಬೇಕಾದ್ರೆ ರಾಜಕಾರಣಿಗಳು ಓದ್ಕೊಂಡು ಬರ್ತಿದ್ರು, BA BL LLB ಈ ಥರ ಬರ್ತಾಯಿದ್ರು. ಈಗ ಕೆಲವು ರಾಜಕಾರಣಿಗಳು ರಾಜಕೀಯಕ್ಕೆ ಬಂದ ಮೇಲೆ ಅವರ ವಿದ್ಯಾಭ್ಯಾಸವನ್ನು ಪೂರೈಸ್ತಾ ಇದ್ದಾರೆ ಅಂದ್ರೆ ಅರ್ಥ ಈ ಕ್ಷೇತ್ರವನ್ನೇ ಕಲುಷಿತಗೊಳಿಸ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ರಾಜಕಾರಣಿಗಳಲ್ಲೂ ಕೂಡ ಒಳ್ಳೆಯ ಮಾನದಂಡ ಇಟ್ಟಿರುವಂಥ ವ್ಯಕ್ತಿಗಳು ಸಿಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆ. ಆಮೇಲೆ ಮಂಡ್ಯ ಜಿಲ್ಲೆನಲ್ಲಿ ಮುಸಲ್ಮಾನರು ನೆನ್ನೆ ಮೊನ್ನೆ ಬಂದವರಲ್ಲ. ದಾಖಲೆಗಳ ಪ್ರಕಾರ 15ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಉಲ್ ಮುಲ್ಕ್ ಅಂತೇಳಿ ಒಬ್ಬ ಅಧಿಕಾರಿಯನ್ನ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದನಗೂರು ಅನ್ನೋ ಜಾಗಕ್ಕೆ ಅಪಾಯಿಂಟ್ ಮಾಡ್ತಾರೆ. ಅಂದರೆ 15ನೇ ಶತಮಾನದ ಮಧ್ಯಭಾಗದಲ್ಲಿ ಇಲ್ಲಿ ಮುಸ್ಲಿಂ ಆಳ್ವಿಕೆ ಬಂತು ಅನ್ನೋದಕ್ಕೆ ಅದೊಂದು ಆಧಾರ. ಅಂದ್ರೆ ಅವಾಗ್ನಿಂದನೂ ಕೂಡ ಅಲ್ಲಿ ಹಿಂದೂ ಮುಸಲ್ಮಾನರು ಒಂದಾಗಿ ಹೋಗ್ತಿದ್ದಾರೆ. ಭಾವೈಕ್ಯತೆ ಇದೆ, ಭಾವೈಕ್ಯತೆಗೆ ಏನು ಧಕ್ಕೆ ಆಗಿಲ್ಲ. ಆದರೆ ಇತ್ತೀಚಿನ ಚುನಾವಣಾ ರಾಜಕೀಯ ಹೆಚ್ಚಾದಾಗ ಈ ರೀತಿಯ ಭಾವೈಕ್ಯತೆಗೆ ಧಕ್ಕೆ ಬಂದಿದೆ. ಎರಡೂ ಕಡೆ ತಪ್ಪುಗಳನ್ನು ನಾವು ಕಾಣ್ತೇವೆ. ಎರಡೂ ಕಡೆ ತಪ್ಪು ಹೆಂಗಿದೆ ಅಂದರೆ, ಗಣೇಶನ ಆಚರಣೆ ಅವ್ರು ಮಾಡ್ಕೊಳ್ಳಿ ಬಿಡಿ ಅನ್ನುವಂಥ ಉದಾರತೆ ಅವರಲ್ಲೂ ಇರಬೇಕು. ಒಂದು ಮಾತು ಹೇಳಿದ್ರು ನನ್ನ ಸ್ನೇಹಿತರು, ಅದನ್ನು ನಾನು ಅನುಮೋದಿಸ್ತೀನಿ. 5 ಸಾರಿ ಆಜಾನ್ ಶಬ್ದವನ್ನು ನಾವು ಸಹಿಸ್ಕೊಳ್ತೀವಿ ಅಂತ. ಎಸ್, ನಮ್ಮಲ್ಲಿ ಆ ಉದಾರ ಗುಣ ಇದ್ದಾಗ ವರ್ಷಕ್ಕೊಂದು ಸಾರಿ ಗಣೇಶನ ಉತ್ಸವದಲ್ಲಿ ಹುಡುಗರು ಕುಣಿತಾರೆ, ಕುಣಿಲಿ ಬಿಡಿ. ಆಮೇಲೆ ಗಣೇಶನ ಉತ್ಸವನ ಧಾರ್ಮಿಕ ದೃಷ್ಟಿಕೋನದಿಂದ ನೋಡಬಾರ್ದು. ಅಲ್ಲಿ ವ್ಯಾಪಾರ ವಾಣಿಜ್ಯ ಇದೆ, ಸಾಂಸ್ಕೃತಿಕ ಸಂಘಟನೆ ಇದೆ, ಕಲೆ ಸಾಹಿತ್ಯದ ಪುನರುತ್ಥಾನ ಇದೆ. ನಾವು ಏನೋ ಯುವಕರು ಕುಡ್ಕೊಂಡು ಹೋಗ್ತೇನೆ ಅಂತ ಹೇಳ್ಬಿಡ್ತೀವಿ, ಅದು ಒಂದು ಭಾಗ ಮಾತ್ರ. ಇನ್ನು 90 ಭಾಗ ಅಲ್ಲಿ ಒಂದು ಧಾರ್ಮಿಕ ವಿಚಾರವನ್ನು ಮುಂದಿನ ಜನಾಂಗಕ್ಕೆ ವರ್ಗಾವಣೆ ಮಾಡೋದಿದೆ.
ಎರಡನೇದಾಗಿ ವ್ಯಾಪಾರ ವಹಿವಾಟು, ಗಣೇಶನ ಉತ್ಸವದ ವ್ಯಾಪಾರ ವಹಿವಾಟು ದೇಶದ ಮಟ್ಟದಲ್ಲಿ ನೀವು ತೊಗೊಂಡ್ಬಿಟ್ರೆ ಬೆಲೆನೇ ಕಟ್ಟಕ್ಕಾಗಲ್ಲ. ಆಮೇಲೆ ಎಷ್ಟು ಜನ ಕಲಾವಿದರಿಗೆ ವರ್ಷದ ಕೂಳನ್ನು ಕೊಡುತ್ತೆ, ಹರ್ಷದ ಕೂಳಲ್ಲ ಅದು. ಅಲ್ಲಿ ಆರ್ಕೆಸ್ಟ್ರಾ ಇರ್ಬೋದು, ನಾಟಕ ಇರ್ಬೋದು, ಹರಿಕತೆ ಇರ್ಬೋದು, ಪೂಜೆ ಮಾಡೋ ಪೂಜಾರಿ ಇರ್ಬೋದು, ಅಲಂಕಾರ ಮಾಡೋ ಸೀರಿಯಲ್ ಸೆಟ್ಟು, ವಸ್ತುಗಳು, ಅವು ಇವು, ಹಿಂಗೆ ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಅದೊಂದು ಆರ್ಥಿಕ ಚಟುವಟಿಕೆಯನ್ನು ಮತ್ತೆ ಮತ್ತೆ ಚಾಲನೆಗೆ ತರುವಂಥ ಒಂದು ಉತ್ಸವ. ರೈಟ್ ಸರ್, ಗೊತ್ತಾಯ್ತು. ನಾನು ಮಾತಾಡ್ತೀನಿ. ಗೋವಿಂದರಾಜ್ ಅವರೇ, ಯತ್ನಾಳ್ ಅವರು, ಸಿ ಟಿ ರವಿಯವರು, ಹೌದು ಘಟನೆ ಬಗ್ಗೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಬೇಕು, ಆದರೆ ಕೊಡೋ ಸ್ಟೇಟ್ಮೆಂಟು ಇನ್ನೊಂದು ಸಮುದಾಯನ ಕೆರಳಿಸ್ಬಿಡುತ್ತೆ. ವಕ್ಫ್ ಆಡಳಿತದಲ್ಲಿರುವಂಥ, ಅವರ ವ್ಯಾಪ್ತಿಯಲ್ಲಿರುವಂಥ ಅಷ್ಟೂ ಜಾಗವನ್ನು ವಶಪಡಿಸ್ಕೊಳ್ಳಲಾಗುತ್ತೆ. ಅದನ್ನು ಅರ್ಧದಲ್ಲಿ 50% ದಲಿತರಿಗೆ ಹಂಚ್ತೀವಿ, ಅದು ನಮ್ಮ ಬದ್ಧತೆ, ಇಂಥದ್ದೆಲ್ಲ ನಡೀತಾ ಇದ್ದರೆ ಯತ್ನಾಳ್ ಅವ್ರ ಸ್ಟೇಟ್ಮೆಂಟು. ಸಿ ಟಿ ರವಿಯವರು ಇಂಥದ್ದೇ ಮಾತುಗಳನ್ನು ಹಲವು ಸಂದರ್ಭದಲ್ಲಿ ಹೇಳ್ತಾರೆ. ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂದರೆ, ದೇಶ ಅಂತ ನೋಡಿದ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಿಮಗೆ ಗೊತ್ತು. ಅದಕ್ಕೂ ಪೂರ್ವದಲ್ಲಿ ಅದೇ ಆರೋಪಿಗಳು ಬಾಂಬ್ ಬಿಟ್ಟಿದ್ದು ಎಲ್ಲಿ ಅಂದರೆ ನಿಮ್ಮದೇ BJP ಕಚೇರಿ. ಅಲ್ಲಿಟ್ಟಿರ್ತಾರೆ. ಸದ್ಯ ಟಚ್ವುಡ್ ಆಗಲಿಲ್ಲ, ಅಲ್ಲೇನೂ ಅವ್ಯವಸ್ಥೆ ಆಗಲಿಲ್ಲ. ಅವ್ರ ಮನೆಗೆ ಹೋಗಿ TV ನೋಡ್ತಾರೆ, ಸದ್ಯ ಬ್ಲಾಸ್ಟ್ ಆಗಿ. ಯಾಕೆ ಇದಕ್ಕೆ ಮೂಲ ಏನು ಅಂತ ಹೋಗ್ತದೆ? ತಪ್ಪನ್ನು ಹೇಳಬೇಕು, ಆದರೆ ತಪ್ಪನ್ನು ಹೇಳೋ ರೀತಿ ಇದೆಯಲ್ಲ, ಅದು ಇನ್ನೊಬ್ಬರನ್ನ ಪ್ರಚೋದನೆ ಮಾಡಬಾರ್ದು. ಅಲ್ಲಿ ನೀವು ಫೀಲ್ ಆಗ್ತಿದ್ದೀರಾ? ಇಲ್ಲ ನೋಡಿ ಮೇಡಮ್, ಇವತ್ತು ಪ್ರತಿಯೊಂದು ಈ ರೀತಿ ಘಟನೆ ನಡೆದಾಗ ಎಲ್ಲ ಒಂದು ಕಡೆ ನಮಗೆಲ್ಲ ಒಂದು ಕಡೆ ನೋವಿನ ಸಂಗತಿ. ಪ್ರತಿ ಬಾರಿ ಆದಾಗಲೂ ಎಲ್ಲ ಒಂದು ಕಡೆ ಈ ಸಮುದಾಯದಿಂದಲೇ ಜಾಸ್ತಿ ಅದೆಲ್ಲ ಒಂದು ಕಡೆ ನಡೆದಾಗ ಎಷ್ಟು ಅಂತ ಸಹಿಸ್ಕೊಳಕ್ಕಾಗುತ್ತೆ? ಇದಕ್ಕೆಲ್ಲ ಕಾರಣ ಏನು ಅಂದರೆ, ಆಲ್ರೆಡಿ DJ ಹಳ್ಳಿ KJ ಹಳ್ಳಿ ಇಲ್ಲಿ ನಡೆದಂಥ ಘಟನೆ ನೀವು ಉದಾಹರಣೆ ನೋಡಿದ್ದೀರಾ. ಯಾಕೆಂದ್ರೆ ಆ ಟೇಷನ್ನೇ ನುಗ್ಬಿಟ್ಟು ಸುಟ್ಟಾಕ್ತಾರೆ ಅಂದರೆ ಯಾವ ಮನಸ್ಥಿತಿಲಿ ಇರ್ತಕ್ಕಂಥವ್ರು ಇವರು? ಇವತ್ತು ಸುಮ್ಮನೆ ಕೂರಕ್ಕಾಗಲ್ಲ ಅಂತ. ಕರೆಕ್ಟ್. ಇದಕ್ಕೆ ಯಾರು ವಿರೋಧ ಮಾಡ್ಯಾರು? ಈ ಥರ ಘಟನೆಗಳು ನಡೆದಂಥ ಇದು ಆಗಬಾರ್ದು ಅನ್ನೋದಕ್ಕೆ ಯಾರು ಮುಂದಾಳತ್ವ ವಹಿಸ್ಬೇಕಲ್ವಾ? ಇದು ಈ ರೀತಿ ಘಟನೆಗಳು ಮುಂದೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ, ಇವತ್ತಿರ್ತಕ್ಕಂಥ ಜನಸಂಖ್ಯೆ ಆಧಾರದ ಲೆಕ್ಕ ಹಾಕಿದ್ರೆ ಬಹುಶಃ ಮುಂದೆ ಇವತ್ತು 50% ಅಂತ ಬಂದಾಗ ಬಹುಶಃ ಮುಂದಿನ ದಿನದಲ್ಲಿ ಏನಾಗ್ಬೋದು ಅನ್ನೋ ಒಂದು ಊಹೆ ಮಾಡ್ಕೊಳ್ಳಿ. ಹಾಗಾದ್ರೆ ಈಗ ನೋಡಿ, ಒಂದು ಮೇಡಮ್, ನಾವು ಭಾರತೀಯರು ನಾವೆಲ್ಲ ಒಟ್ಟಾಗಿರ್ಬೇಕು ಅನ್ನೋ ಮನಸ್ಥಿತಿಲಿ ಇದ್ಬಿಟ್ರೆ ಯಾವುದೂ ಆಗಲ್ಲ. ಆದ್ರೆ ಇವತ್ತು ನಿಮ್ಮ ಮನಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ? ಯಾವ ಚಿಂತನೆ ನಡೀತಾ ಇದೆ ನಿಮ್ಮಲ್ಲಿ? ಅಲ್ಲಲ್ಲ, ಅದನ್ನೇ ಹುಡುಕ್ತಾ ಇರೋದು. ನೀವು ಇಲ್ಲಿದ್ಕೊಂಡು ಇಲ್ಲಿನ ಗಾಳಿ ಇಲ್ಲಿನ ಆಹಾರ ಸೇವಿಸ್ಬಿಟ್ಟು ನೀವು ಯಾವುದೋ ದೇಶದ ಒಂದು ಎಲ್ಲ ಒಂದು ಕಡೆ ಅದನ್ನ ನೀವು ಅಳವಡಿಸ್ಕೊಂತೀರಾ ಅಂದ್ರೆ ಇದು ನಿಮಗೆ ನ್ಯಾಯನಾಗಾದ್ರೆ? ಸೊ ಇದನ್ನು ನೋಡ್ಬೇಕಲ್ಲ. ಈಗ DJ ಹಳ್ಳಿ KJ ಹಳ್ಳಿಲಿ ಆದಂಥ ಘಟನೆಗಳ ಮೇಲೆ ಇವತ್ತು ಕಾಂಗ್ರೆಸ್ ಅವ್ರು ಏನು ಹೇಳಿದ್ರು? ಅವತ್ತು ದೇ ಆರ್ ಮೈ ಬ್ರದರ್ಸ್ ಅಂದ್ರು. ಇದು ಕೂಡ ಈ ತರ ಘಟನೆಗಳು ನಡೆಯೋದಕ್ಕೆ ಅವರು ಒಂದು ಇವತ್ತು ಕಾರಣ ಅಲ್ವಾ? ಅವ್ರ ತುಷ್ಟೀಕರಣ ಕಾರಣ ಅನ್ನೋದೇ ಆಗಿದ್ರೆ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ನಿಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಕರ್ನಾಟಕದಲ್ಲಿ? ಕಾಂಗ್ರೆಸ್ ನಮ್ಗೆ ಹೇಳ್ತೀನಿ ಕೇಳಿ, ಇದು ನಿರಂತರವಾಗಿ ಈ ತರ ದೌರ್ಜನ್ಯ ಇವತ್ತು ನಡೆಯೋದಕ್ಕೆ ಕಾಂಗ್ರೆಸ್ನವರು ಬಹಳ ಪ್ರಯತ್ನಗಳು ಇವತ್ತಲ್ಲ 60-65 ವರ್ಷಗಳಿಂದ ಇದೇ ಕೆಲಸ ಇಡೀ ದೇಶದಲ್ಲಿ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ಈಗ ಓಟಿನ ರಾಜಕಾರಣಕ್ಕೋಸ್ಕರ ತುಷ್ಟೀಕರಣ ಮಾಡ್ಕೊಂಡು ಅವರೆಲ್ಲ ನಮಗೆ ಒಂದು ಇದನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯ ಒಂದು ಇದಕ್ಕೆಲ್ಲ ನೀವು ಅವಕಾಶ ಮಾಡ್ಕೊಡ್ತೀರಾ, ಅದಕ್ಕೆ ಬೆಂಬಲ ಕೊಡ್ತೀರಾ ಅಂತಂದ್ರೆ ನೀವು ಈ ದೇಶವನ್ನು ಯಾವ ರೀತಿಯ ಕಾಪಾಡಕ್ ಕೊಟ್ಟಿದ್ದೀರಾ? ಹಾಗಾದ್ರೆ ಈಗ ಫಸ್ಟ್ FIR ಅಲ್ಲಿ 25 ಹಿಂದೂ ಯುವಕರ ಹೆಸರಿದೆ ಅನ್ನೋದು ಗೊತ್ತಾಯ್ತು. ಅದು ನೋಡಿ, ಅದೊಂದು ಎಂತ ಇದಿದೆ ಅಂದ್ರೆ, ಈಗ ಕಲ್ಲೊಡೆದಾರ ಯಾರು, ತಲ್ವಾರ್ ತಂದಾರ ಯಾರು, ಇವ್ರು ಯಾರು ಕೂಡ A1 A2 A3 ಸುಮಾರು 20 ಜನ ಇರ್ತಕ್ಕಂಥ ಉತ್ಸವ ಸಮಿತಿಯ ಸದಸ್ಯರನ್ನೇ ನೀವು ಅಲ್ಲಿವರೆಗೂ ನೀವು ಮಾಡ್ತೀರಾ ಅಂತಂದ್ರೆ ನಿಮ್ಮ ಸರ್ಕಾರ ಯಾವ ರೀತಿಯಾಗಿದೆ? ಇಲ್ಲಿನ ಗೃಹ ಸಚಿವರು ಹೇಳ್ತಾರೆ ಯಾವುದೋ ಒಂದು ಸಣ್ಣ ಘಟನೆ ಅಂತ, ಒಂದು ಆ ಘಟನೆ ಆಧಾರ ಏನೇನು ತನಿಖೆ ಆಗಬೇಕು, ಯಾಕೆ ನಡೆದಿದೆ, ನಾವು ಒಂದು ಯಾವುದೇ ಒಂದು ತನಿಖೆಯಿಂದ ರಿಪೋರ್ಟ್ ಬಂದೇ ಇರಲ್ಲ. ಆದ್ರೆ ಗೃಹ ಸಚಿವರು ಇದು ಯಾವುದೋ ಒಂದು ಸಣ್ಣ ಘಟನೆ ಇಷ್ಟೊಂದು ದೊಡ್ಡದು ಮಾಡ್ಬೇಕಂತ ಹೇಳ್ತಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದಾಗ್ಲೂ ಅವರು ವೈಯಕ್ತಿಕ ಎಲ್ಲ ವ್ಯವಹಾರಿಕ ಒಂದು ಕಾರಣ ಅಂತಂದ್ರು. ಅಂದ್ರೆ ಅದೇ ರೀತಿ ಹುಬ್ಳಿ ಘಟನೆ ನಡೆದಾಗ, ಅದೇ ರೀತಿ ಶಿವಮೊಗ್ಗ ಘಟನೆ ನಡೆದಾಗ ಪ್ರತಿ ಬಾರಿಯೂ ಈ ರೀತಿ ಹೇಳಿಕೆಗಳು ಕೊಟ್ಟು ಎಲ್ಲ ಒಂದ್ ಕಡೆ ಅವರಿಗೆ ಪ್ರಚೋದನೆ ಕೊಡುವಂತ ಕೆಲಸ ನೀವೇ ಮಾಡ್ತಾ ಇರತ್ತಾನೆ. ಫಸ್ಟ್ ನೀವು ಓಲೈಕೆ ಮತ್ತೆ ಪ್ರಚೋದನೆ ಕೊಡೋದನ್ನ ನೀವು ಕಮ್ಮಿ ಮಾಡಿ. ಎಲ್ಲವನ್ನು ಸಂವಿಧಾನದ ಕೆಳಗಡೆ ಎಲ್ಲವನ್ನು ನಡಿಬೇಕಲ್ವಾ? ಎಲ್ಲರೂ ಬದುಕ್ತಾ ಇರೋದು ನಾವು ಸಂವಿಧಾನ ನೋಡ್ಕೊಂಡೆ ನಾವು ಬದುಕ್ತಾ ಇರೋದು. ಎಲ್ಲವನ್ನ ಆ ಕಾನೂನು ರೀತಿಯಲ್ಲಿ ಬದುಕಲಿ. ಹಾಗಾದ್ರೆ ಅವ್ರದ್ದು ವಿಜೃಂಭಣೆಯಿಂದ ಆಚರಣೆ ಮಾಡಕ್ ನಾವ್ಯಾವತ್ತು ತಡೆ ಹಾಕಿಲ್ಲ. ನೀವ್ ಯಾಕೆ ಯಾವಾಗ್ಲೂ ತಡೆ ಹಾಕೋ ಕೆಲಸ ಮಾಡ್ತೀರಾ? ಅದನ್ನ ಕೇಳುವಂತ ಪ್ರಶ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ನೇರವಾಗಿ ಬರೋಣ. ಹಾಗಾದ್ರೆ ಈ ಸಲ ಈಗ 1.5 ವರ್ಷ ಆಯ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದ್ರಿಂದಾಗಿ ಮುಸ್ಲಿಮರು ನಮಗ್ ಸ್ವಾತಂತ್ರ್ಯ ಸಿಕ್ತು ಅನ್ನೋ ಭಾವನೆಯಲ್ಲಿದ್ದಾರೆ. 100% ಎನಿಥಿಂಗ್. ಎಸ್, ಉದಾಹರಣೆಗಳೇ ನಾನು ಕೊಟ್ಟನಲ್ಲ ಆಲ್ರೆಡಿ. ಇವತ್ತು ಕಾಂಗ್ರೆಸ್ ಇವತ್ತು ಕೇವಲ ಅವರ ತುಷ್ಟೀಕರಣ ಓಲೈಕೆಯಿಂದ ಇವತ್ತು ಈ ರೀತಿಯ ಘಟನೆಗಳು ನಡೀತಾ ಇದೆ. ಮುಂದೇನು ಭವಿಷ್ಯ ನಡೆಯುತ್ತೆ, ನಿಲ್ಲಲ್ಲ ಇದು. ಯಾಕೆಂದ್ರೆ ಕಾಂಗ್ರೆಸ್ ಯಾವತ್ತು ಅಧಿಕಾರಕ್ಕೆ ಬಂದಾಗ ಈ ತರ ಘಟನೆಗಳು ಜಾಸ್ತಿಯಾಗಿ ನಡೀತಾ ಇದಾವೆ. ಖಂಡಿತವಾಗ್ಲೂ ಯಾರೇ ಅಧಿಕಾರಕ್ಕೆ ಬಂದ್ರು ಈ ರೀತಿಯ ಒಂದು ಚಟುವಟಿಕೆ ನಡಿಬೇಕಾದ್ರೆ ಎಲ್ಲವನ್ನು ಒಂದು ಸಾಮರಸ್ಯದಿಂದ ಅದನ್ನ ಜೊತೆಗೂಡಿ ತಗೊಂಡು ಹೋಗುವಂತ ಕೆಲಸ ಪಕ್ಷಗಳು ಮಾಡಬೇಕು.
ನಾನು ಪಕ್ಷಾತೀತವಾಗೂ ಹೇಳ್ತಾ ಇದ್ದೀನಿ. ಆದರೆ ಇವತ್ತು ಓಲೈಕೆ ಮಾಡ್ಕೊಂಡು ಎಲ್ಲವನ್ನು ನೀವು ಅವ್ರು ಪ್ರಬಲವಾಗಿ ನೀವು ಎಲ್ಲ ಒಂದು ಕಡೆ ಬೆನ್ನಿ ನಿಂತ್ಕೊಂಡು ತೋರಿಸಿದಾಗ ಈ ಥರ ಘಟನೆಗಳು ನಡೆಯೋದಕ್ಕೆ ನೀವೇ ಕಾರಣ ಆಗ್ತೀರಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್. ಉಮೇಶ್ ಅವರೇ, ನಿಯೋಗಗಳ ಭೇಟಿ ಆಗುತ್ತೆ. JDSನಿಂದ ಒಂದಷ್ಟು ನಾಯಕರು ಹೋಗ್ತಾರೆ, ಅಲ್ಲಿ ಏನಾಗಿದೆ ಅಂತ ಪರಿಶೀಲಿಸ್ತಾರೆ. BJPಯಿಂದನೂ ಒಂದು ನಿಯೋಗ ಹೋಗುತ್ತೆ, ಏನಾಗುತ್ತೆ ಅಂತ ಪರಿಶೀಲಿಸ್ತಾರೆ. ಆ ರಿಪೋರ್ಟೆಲ್ಲ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಅವರ ರಾಜಕೀಯ ಲಾಭಕ್ಕಷ್ಟೇ. ಅದೇನಾದರೂ ಪೊಲೀಸ್ನವ್ರನ್ನ ಸೇರಿ ಅದು ರಿಪೋರ್ಟನ್ನು ಅವ್ರು ಮತ್ತೆ ವೆರಿಫೈ ಮಾಡಿ ತಪ್ಪಿತಸ್ಥರು ಇವರೂ ಇರಬಹುದು ಅಂತ ಕಂಡಿಟ್ಟು ಅಲ್ಲೇನಾದರೂ ನ್ಯಾಯ ಸಿಗುತ್ತೆ ಅಂದ್ರೆ ಇಲ್ಲ. ಯಾವುದೇ ಪಕ್ಷ ಆದರೂ ಒಂದು ನಿಯೋಗ ಕಳಿಸೋದು ಅವರ ರಾಜಕೀಯ ಲಾಭಕ್ಕೆ. ಇದಕ್ಕೇನಂತೀರಿ? ಅವ್ರ ರಾಜಕೀಯ ಲಾಭ ಎಲ್ಲಿ ಗಲಭೆ ಆಗಿರುತ್ತೋ ಅಲ್ಲಿ ಫಸ್ಟ್ ಸಿಗುತ್ತೆ. ಹಂಗಾಗಿ ಇಂಥ ಒಂದು ಗಲಭೆ ಆಗಿದೆ, ಇದನ್ನ ಹೆಂಗಾದ್ರೂ ಮಾಡಿ ಎನ್ಕ್ಯಾಶ್ ಮಾಡ್ಕೊಬೇಕು. ಹಂಗಾಗಿ ನುಗ್ಗಲು ಒಬ್ಬರ ಮೇಲೊಬ್ರು, ಕಾಂಗ್ರೆಸ್ ಆದಮೇಲೆ BJP ಆದಮೇಲೆ JDS, ಏನೋ ಒಂದು ಲಾಭ ಸಿಗ್ಬೋದು, ಏನೋ ಒಂದು ಮೀಡಿಯಾ ಅಟೆನ್ಷನ್ ಸಿಗ್ಬೋದು ಅಂದ್ಬಿಟ್ಟು ಅವರು ಈ ಲಾಭನ ಪಡ್ಕೊಳ್ಳೋಕ್ಕೆ ಫಸ್ಟ್ ಪ್ರಯತ್ನ ಪಡ್ತಾರೆ. ಆಲ್ರೆಡಿ ಪ್ರಯತ್ನ ಪಟ್ಟಿದ್ದಾರೆ, ಪಡ್ಕೊಳ್ತಾನೂ ಇದ್ದಾರೆ. ಅವ್ರು ಅನ್ಕೊಳ್ತಾ ಇದ್ದಾರೆ ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರ ತಪ್ಪು ಕಲ್ಪನೆ. ಮೀಡಿಯಾಲಿ ಜನ ನೋಡ್ತಾ ಇದ್ದಾರೆ, ನಮ್ಮ ಕರ್ನಾಟಕ ಜನರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಮೂರ್ಖರಲ್ಲ, ಅನ್ಕೊಳ್ತಾ ಇದ್ದಾರೆ ಅಷ್ಟೇ. ಈ ಒಂದು ಗಲಭೆನ, ಈ ಪ್ರಚೋದಕ ಮಾತುಗಳನ್ನ ಮಾತಾಡಿ ನಾವು ಜನರನ್ನ ಮೂರ್ಖರನ್ನಾಗಿ ಮಾಡಿ ಮಾತಾಡ್ತಾರೆ. ಉಮೇಶ್ ಅವರೇ, ಬಲಿ ಆಗ್ತಿರೋದು ಯುವ ಸಮುದಾಯ. ಅದೇ ಯುವ ಸಮುದಾಯಕ್ಕೆ ನಾಯಕರು ಏನ್ ಮಾರ್ಗದರ್ಶನ ಕೊಡ್ತಿದ್ದಾರೆ? ಹಂಗಾದ್ರೆ ಏನು ಮಾರ್ಗದರ್ಶನ ಕೊಡ್ತಾ ಇಲ್ಲ, ಆದಿ ತಪ್ಪಿಸ್ತಾ ಇದ್ದಾರೆ. ಏನಕ್ಕೆ ಆದಿ ತಪ್ಪಿಸ್ತಾ ಇದ್ದಾರೆ ಅಂದ್ರೆ ಇವರ ಒಂದು ವೋಟ್ ಬ್ಯಾಂಕ್. ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೀನಿ. ನೀವು ಮಾತಾಡುವಾಗ ಕರೆಕ್ಟ್ ಆಗಿ ಮಾತಾಡಬೇಕು. ನೀವು ಜನಸಾಮಾನ್ಯರು ಸಾಯ್ತಾವ್ರೆ ಅಲ್ಲಿ. ಒಂದು ವ್ಯಕ್ತಿ, ಈ ರಾಜ್ಯದ ಜವಾಬ್ದಾರಿತ ಇರ್ತಕ್ಕಂಥ ಒಂದು ವ್ಯಕ್ತಿ, ಯಾವ್ದೋ ರಾಜಕಾರಣಿ ಆಗಿರ್ಲಿ, ಯಾವ್ದೋ ಪಾರ್ಟಿ ಆಗಿರ್ಲಿ, ಮೊದಲವಾಗಿ ಸಾರ್ವಜನಿಕರು ಮಾತಾಡಿಸ್ಬೇಕು. ಏನಾಗಿದೆ ಅಂತಕ್ಕಂಥ ಅವ್ರಿಗೆ ಧೈರ್ಯ ತುಂಬಬೇಕು. ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಯಾವ್ದೋ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ವಿಚಾರಕ್ಕೆ ನಾಯಕರುಗಳು ಮನೇಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದಿದ್ರೆ ಯಾವ ರಾಜಕಾರಣ ಇದು? ನಾವು ನಾಯಕರನ್ನ ಮಾತಾಡಲಿ ಮನೇಲಿ ಮೇಡಮ್, ಯಾವುದೇ ಲಾಭ ತಗೊಳೋದಿಕ್ಕಲ್ಲ. ಯಾವ್ದ್ರಿ ಲಾಭ ತಗೊಂಡು ಅಮಾಯಕರು ಸಾಯ್ತಾ ಇದಾರೆ. ಒಬ್ಬರಿಗೆ 1.5 ಕೋಟಿ ರೂಪಾಯಿದು ಬಟ್ಟೆ ಅಂಗಡಿ ಹೋಗಿದೆ, 15 ಗಾಡಿಗಳನ್ನ ತೆಗೆದು ನಿಮ್ಮ ನೇರಕ್ಕೆ ನೀವು ನಿಮ್ಮ ಹೇಳಿಕೆ ಅಲ್ಲ ಇದು, ಸಾರ್ವಜನಿಕರ ಹೇಳಿಕೆ ಇದು, ನೊಂದವರ ಹೇಳಿಕೆ ಇದು, ನೀವು ಲಾಭ ನೊಂದವರ ಹೇಳಿಕೆ. ಈಗ ಬಿಜೆಪಿ ಜೊತೆಲಿ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ನಿಯೋಗ ಒಂದು ಹೋಯ್ತಲ್ಲ, ಏನ್ ಮಾಡ್ತು? ಈಗ ನಾನು ಅದ್ ಹೇಳ್ತೀನಿ ಏನಕ್ಕೆ ಹೋಯ್ತು ಅಂತ. ಇವತ್ತು ಆಮ್ ಆದ್ಮಿ ಪಕ್ಷ ಒಂದು ರಾಜಕೀಯ ಪಕ್ಷನೇ. ಇವತ್ತು ನಡೆದಂತ ಘಟನೆ ಬಗ್ಗೆ ಹೋಗ್ಬಿಟ್ಟು ಮಾಡಿರ್ತಕ್ಕಂಥದ್ದು ಒಂದು ಖಂಡಿಸೋ ಅಂತ ಯೋಗ್ಯತೆಯಲ್ಲಿ ಪಕ್ಷದ ಎಲ್ಲರಿಗಿಂತ ಮುಂಚೆ ನಾವು ಅಲ್ಲಿ ಶಾಂತಿ ನಿಮ್ದು ಕ್ಲಿಯರ್ ಇರ್ಲಿ. ನೀವು ಹೋದ್ರೆ ನಿಮಗಿಲ್ಲ, ನೀವು ಅಲ್ಲಿ ಶಾಂತಿ ಕಾಪಾಡೋದಕ್ಕೋಸ್ಕರ ಹೋಗ್ಬೇಕಾಗಿತ್ತು, ಬಿಟ್ರೆ ನಿಮ್ಮ ಲಾಭ ತಗೊಳೋದಕ್ಕೋಸ್ಕರ ತಗೊಳ್ತಾರೆ. ಆಯ್ತು ನಾಗೇಂದ್ರ ಸರ್, ಬಂದೆ ಉಮೇಶ್ ಅವರೇ ಬಂದೆ. ಇವತ್ತು ನಾವು ಈ ಕಾರ್ಯಕ್ರಮದ ಮೂಲಕ ಹೇಳ್ತಿರೋದು ಒಂದೇ, ರಾಜಕೀಯ ನಾಯಕರು ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಾಗ ಸಂದರ್ಭದಲ್ಲಿ ಯುವ ಸಮೂಹ ಅಂದಾಗ ನಿಜಕ್ಕೂ ಕೂಡ ಆ ಕ್ಷಣಕ್ಕೆ ಪ್ರಚೋದನೆಗೊಳಗಾಗ್ತಾರೆ. ನೋಡಿ, ಇಂಥ ಘಟನೆಗಳಾದಾಗ BJPನೋ JDSೋ ಕಾಂಗ್ರೆಸ್ನಿಂದ ನಿಯೋಗಗಳು ಭೇಟಿ ಕೊಡ್ತವೆ, ಎಲ್ಲರಿಗೂ ಸಾಂತ್ವನ ಹೇಳೋ ಕೆಲಸ ಆಗುತ್ತೆ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾರೆ. ಅವ್ರು ಹೋದ ಮೇಲೆ ಏನೋ ಪರಿಸ್ಥಿತಿ ಶಾಂತವಾಗಿಬಿಡುತ್ತೆ ಸರ್. ಆ ರಿಪೋರ್ಟ್ ಇಟ್ಕೊಂಡು ನೀವೇನು ಮಾಡ್ತೀರಾ? ಅಂದರೆ ಅದೊಂದು ರಿಪೋರ್ಟ್ ಇರುತ್ತೆ, ಅದನ್ನ ಪೊಲೀಸ್ನವ್ರು ಕೊಟ್ಟು ನೋಡಿ ನಮಗೆ ಇಷ್ಟು ಈ ಜನದ ಮೇಲೆ ಸಂಶಯ ಇದೆ, ಪ್ಲೀಸ್ ಇನ್ವೆಸ್ಟಿಗೇಟ್ ಅಂತ ಏನಾರು ಹೇಳ್ತೀರಾ, ಅಥವಾ ನಿಮ್ಮ ಲಾಭಕ್ಕೆ ನೀವು ಹೋಗ್ತೀರಾ? ಹೆಂಗದು? ತಾವು ಈ ಡಿಬೇಟಲ್ಲಿ ಉತ್ತಮ ಅಂತ ಪ್ರಶ್ನೆ ಇವಾಗ ಕೇಳಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಯಾವುದೇ ಒಂದು ಗಲಭೆಯನ್ನು ಯಾವುದೇ ಕಾರಣಕ್ಕೂ ಯಾರು ಸೃಷ್ಟಿ ಮಾಡೋದು ಸಾಮಾನ್ಯವಾಗಿ ಆಗೋದಿಲ್ಲ. ಕೆಲವು ದುರುದ್ದೇಶದಿಂದ ಯಾರಾದರೂ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಇಂಥ ಅನಾಹುತಗಳಾದರೆ ಅಮಾಯಕರಾಗಿರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗೋದು. ಅಂಥ ಸಂದರ್ಭಗಳಲ್ಲಿ ನಾಯಕರುಗಳ ಪ್ರಥಮ ಕರ್ತವ್ಯ, ಯಾವುದೇ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ನಾಯಕರು ಆಗಲಿ ಆ ಸ್ಥಳಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ
ಜನಗಳನ್ನ ಇದು ಸಮಾಧಾನ ಪಡಿಸ್ಬೇಕು, ಅವ್ರಿಗೊಂದು ಮಾನಸಿಕವಾಗಿ ಧೈರ್ಯವನ್ನು ತುಂಬಬೇಕಾಗ್ತದೆ. ಮತ್ತೊಂದು ಮಾತು ಹೇಳ್ತಿದ್ದೀನಿ, ಇದು ಯಾವ ರೀತಿ ವ್ಯವಸ್ಥಿತವಾಗಿ ಇಂತಹ ವಿಚಾರಗಳು ನಡೀತಾ ಇದೆ ಅಂತಂದ್ರೆ, ಸರಿಸುಮಾರು 200 ಮಾಸ್ಕ್ಗಳನ್ನ ಇವರು ಪರ್ಚೇಸ್ ಮಾಡ್ತಾರೆ, 200 ಮಾಸ್ಕ್ಗಳನ್ನ. ಹಾಗಾದ್ರೆ ಇದು ಪೂರ್ವ ನಿಯೋಜಿತ ತಾನೆ. ಮತ್ತು ಇದರಲ್ಲಿ 2 ಕೇರಳಿಯನ್ಸ್ ಇದ್ದಾರೆ, ಇವರಿಗೆ PFI ನೆಂಟಿದೆ ಅಂತಕ್ಕಂಥದ್ದು ಮಾನ್ಯ ನಮ್ಮ ಆತ್ಮೀರ ಅಂತ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲೋ ಒಂದು ರೀತಿ ನಾವು ಇವತ್ತು ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ, ಈ ಶಾಂತಿಯನ್ನು ಕದಡೋದಕ್ಕೆ ಕೆಲವು ಶಕ್ತಿಗಳು ಯಾವ ಮಟ್ಟದಲ್ಲಿ ತಳದಿಂದ ಬಂದು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ನಾನು ನಾಳೆ ಬೆಳಿಗ್ಗೆ ನಮ್ಮ ಬುಡಕ್ಕೂ ಬರುತ್ತೆ. ಅದು ಇವುಗಳ ಉದ್ದೇಶ ಏನು ಅಂತಂದ್ರೆ, ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಜನಗಳು ಸುಖವಾಗಿರ್ತಕ್ಕಂಥ ಅವ್ರಿಗೆ ಇಷ್ಟ ಇಲ್ಲ, ಯಾವುದೋ ಒಂದು ರೀತಿಯಲ್ಲಿ ಗಲಭೆ ಸೃಷ್ಟಿ ಮಾಡಬೇಕು. ಎಲ್ಲೋ ಕೇರಳಲಿದ್ದವರು, ಒಂದು ನಿಮಿಷ ಕೇಳ್ಕೊಳ್ಳಿ, ಎಲ್ಲೋ ಕೇರಳಲಿದ್ದವರು ಇಲ್ಲಿ ಬಂದು ಇವ್ರಗಳ ಜೊತೆ ಕೈ ಜೋಡಿಸ್ತಾರೆ ಅಂತಕ್ಕಂಥದ್ದಾದ್ರೆ ಇದ್ರ ಹಿಂದೆ ಯಾವುದೋ ಒಂದು ದೊಡ್ಡ ಕೈವಾಡ ಇದೆ ಅಂತಕ್ಕಂಥ ಸ್ಪಷ್ಟ ಆಗುತ್ತೆ. ಯಾವುದೋ ಒಂದು ರಾಜಕೀಯ ಪಕ್ಷ ಇವರು ಸಹಾಯ ಅಲ್ಲ, ಕೆಲವೊಂದು ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಾಗಿಲ್ಲ. ಎಲ್ಲಿ ಫೇಲ್ ಆಗಿದೆ, ಯಾಕೆಂದ್ರೆ ಗಣೇಶೋತ್ಸವ ಆಗುತ್ತೆ ಅಂದಾಗ್ಲಿ ಒಂದು ರೂಟ್ ಮ್ಯಾಪ್ ಹಾಕೊಟ್ಟಿರ್ತಾರೆ, ಮತ್ತೆ ಪ್ರೊಸೆಷನ್ ಹೋಗೋ ಸಂದರ್ಭದಲ್ಲೂ ಕೂಡ ಪೊಲೀಸ್ ನಿಯೋಜನೆ ಅಂತಿರುತ್ತೆ. ಯಾಕೆಂದ್ರೆ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು, ಸೂಕ್ಷ್ಮ ವಾತಾವರಣ, ಸೂಕ್ಷ್ಮ ಉತ್ಸವಗಳು ಅಂತ ಅರಿವಿರುತ್ತೆ. ಮತ್ತೆ ನಾಗಮಂಗಲ ಅಂದಾಗ ಹಿಂದೊಂದ್ಸತಿ ಗಲಾಟೆ ಆಗಿರುತ್ತೆ ಅನ್ನೋ ಅರಿವಿದ್ರು ಕೂಡ ಎಲ್ಲಿ ಫೇಲ್ ಆಯ್ತಂಗಂದ್ರೆ. ಒಂದು ಮಾತನ್ನು ಹೇಳ್ತಿದ್ದೀನಿ, ಅನೇಕ ಸಂದರ್ಭಗಳಲ್ಲಿ ಈ ರಾಜ್ಯದ ಗೃಹ ಮಂತ್ರಿಗಳು ಅನೇಕ ಗಂಭೀರವಾದಂತಹ ವಿಚಾರಗಳಾದಂತಹ ಸಂದರ್ಭದಲ್ಲೂ ಕೂಡ ಅವರು ಒಂದು ರೀತಿ ಕೇವಲವಾಗಿ ತಗೊಂಡಿರ್ತಕ್ಕಂಥದ್ದು ಸಣ್ಣದಿದು ಅಂತಕ್ಕಂಥ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು, ಪಕ್ಕದ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇರ್ತಕ್ಕಂಥ ಗೃಹ ಮಂತ್ರಿಗಳು ಲೇಡಿ ಆಕೆ ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಎಂತೆಂಥವ್ರ ಮನೇಲಿ ಕೂತ್ಕೋತಾ ಇದ್ದಾರೆ, ನಮ್ಗೆ ಯಾಕೆ ಬೇಕು ಈ ಕಾನೂನು ತಂದ್ರೆ ಅಂತ ಹೇಳಿ. ನೀವು ಅಪ್ಡೇಟ್ ಆಗ್ಬೇಕಾಗುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಣ್ಣದು ಅಂದ್ರೆ ಅಮಾಯಕರು ಸಾಯ್ತಾ ಇದಾರೆ, ಅಲ್ಲಿ ಎಲ್ಲರೂ ಸತ್ ಮೇಲೆ ಹೋಗ್ಬೇಕು ಅಲ್ಲಿಗೆ. ಹಾಗಾದ್ರೆ ಇವ್ರು 106 ಜನ ಸಾಯ್ಬೇಕಾಗಾದ್ರೆ ಅಲ್ಲಿ ತನಕ ದೊಡ್ಡದಲ್ಲ ಅದು. ಮತ್ತು ಒಂದು ಮಾತನ್ನು ಹೇಳ್ತಿದ್ದೀನಿ, ಯಾವೊಂದು ನಮ್ಮ ಇಂಟೆಲಿಜೆನ್ಸ್ ಇದೆ, ಅನೇಕ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳಿಗೆ ಇವರು ಸರಿಯಾದ ಫ್ರೀನೆಸ್ ಕೊಡ್ತಾ ಇಲ್ಲ. ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗೋದಿಲ್ಲ, ಇವರು ಅವರಿಗೆ ಸರಿಯಾದ ಒಂದು ಫ್ರೀನೆಸ್ ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಉದ್ದೇಶಪೂರ್ವಕವಾಗಿ ಕೆಲವೆಲ್ಲ ಇರ್ತವೆ, ನೀವೊಂದು ಸ್ವಲ್ಪ ಅಂತಂದ್ರೆ ಈ ರೀತಿ ಕೆಲಸಗಳು ನಡೆಯೋದಕ್ಕೆ ಈಸಿ ಆಗುತ್ತೆ. ಮತ್ತೊಂದು ಮಾತು, ನಮ್ಮ ಸರ್ ಈಗ ನಿಯೋಗದ ರಿಪೋರ್ಟ್ ಇಟ್ಕೊಂಡು ಅಂದ್ರೆ ನೀವು ಒಂದು ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ, ಹೆಂಗೆ ಹೆಲ್ಪ್ಫುಲ್ ಆಗುತ್ತೆ? ಇದು ಪಕ್ಷಕ್ಕೆ ಹೆಲ್ಪ್ ಆಗ್ತಕ್ಕಂಥ ಮಾತಲ್ಲ ಮೇಡಮ್. ಸಾರ್ವಜನಿಕರಿಗೆ ನಾಳೆ ಬೆಳಿಗ್ಗೆ 16 ಕಡೆ ಇದೇ ಪರಿಸ್ಥಿತಿ ಆಗುತ್ತೆ, ಅಮಾಯಕರು ಸಾಯ್ತಾರೆ. ಧೈರ್ಯ ತುಂಬ್ತೀರಿ. ಯಾವ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು, ಯಾವ ಒಂದು ಪೆಟ್ರೋಲ್ ಬಾಂಬ್ ಅನ್ನ ಯಾವ್ದಾದ್ರು ಮನೆ ಒಳಗೇನೋ ಅಥವಾ ಯಾವ್ದೋ ಒಂದು ಚೌಟ್ರಿ ಒಳಗೋ ಇನ್ನೊಂದೊಂದು ಜಾಗದಲ್ಲಿ ಏನಾದ್ರು ಹಾಕಿದ್ದಿದ್ರೆ ಜನಗಳು ಸತ್ತಿದ್ರೆ ಯಾರು ಹೊಣೆ? ಆಗಾದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಿ ಬಂದಿರತಕ್ಕಂಥ ರಾಜಕೀಯ ಲಾಭಕ್ಕಲ್ಲ, ಎರಡೂ ಕೋಮಿನ ಜನಗಳಿಗೆ ಹೇಳ್ತಾ ಇದ್ದೀವಿ, ಶಾಂತಿಯುತವಾಗಿ ನೀವು ನಡ್ಕೋಬೇಕು. ಮೊದಲನೇದಾಗಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ಸ್ಪಾಟಲ್ಲೇ ಸಹಾಯ ಮಾಡ್ತಾರೆ, ದಯಮಾಡಿ ತಿಳ್ಕೊಳ್ಳಿ. ನಿನ್ನೆ ತನಕ ಶ್ರೀಮಂತ ಇರ್ತಾನೆ, ನಿನ್ನೆ ತನಕ ಹಗಲು ರಾತ್ರಿ ಸಂಪಾದನೆ ಮಾಡಿರ್ತಕ್ಕಂಥವನು ಒಂದು ವ್ಯಕ್ತಿ ಹಿರಿಯ 19 ವರ್ಷ ಇದೆ, ಆತ ಇರ್ತಕ್ಕಂಥದ್ದು ಕುಬ್ಜ ಇಷ್ಟೇ ಇರ್ತಕ್ಕಂಥದ್ದು, ಪಾಪ ಹಣ್ಣು ಮಾರ್ಕೋತಾ ಇದ್ದಾನೆ, ಕಂಪ್ಲೀಟ್ ಆಗಿ ಅವ್ನ ಗಾಡಿ ಸುಟ್ಟೋಗಿದೆ. 15 ಗಾಡಿಗಳು ವ್ಯವಸ್ಥಿತವಾಗಿ ತಾವೇ ತೋರಿಸ್ತಾ ಇದ್ದೀರಾ ಮಾಧ್ಯಮದಲ್ಲಿ, 15 ಗಾಡಿ ತಗೊಂಬಂದು ರೋಡ್ ಸುಡ್ತಾರೆ, ಕೆಲವು ಗಾಡಿಗಳನ್ನ ಎತ್ಕೊಂಡು ಹೋಗ್ತಾರೆ. ಹೆಣ್ಣು ಮಕ್ಕಳ ಮೇಲೆ ಏನಾದರೂ ಅನಾಹುತ ಆಗಿದೆ, ತಲವಾರ್ಗಳು ಯಾವ ಪೊಲೀಸರು ಕಿತ್ಕೊಳ್ಳಿಲ್ವೋ. ಆಮೇಲೆ ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಯಾವೊಂದು ಮೇಡಮ್ ತಾವೊಂದು ಮಾತನ್ನು ಕೇಳಿದ್ರಿ, ಮಸೀದಿ ಹತ್ರ ಹೋಗುವಂಥ ಸಂದರ್ಭದಲ್ಲಿ ಕೆಲವು ಸ್ಪೆಷಲ್ ಫೋರ್ಸ್ ಅನ್ನ ಯಾವ ರೀತಿ ಇಟ್ಟಿದ್ರು, ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ 10 ನಿಮಿಷದ ಮೊದಲು ಅದನ್ನ ಹಿಂದಕ್ಕೆ ಸರಿಸ್ತಾರೆ. ಇದೆಲ್ಲ ಕೂಡ ಹಿಂದೆ ಇದೆ, ಇದನ್ನೇ ತನಿಖೆ ಮಾಡಿ ಅಂತಕ್ಕಂಥ ಮಾತು ಹೇಳ್ತಾ ಇರ್ತಾರೆ. ತನಿಖೆ ಮಾಡಿದ್ರು ನಿಮ್ಗೆ ರಿಸಲ್ಟ್ ಸರಿಯಾಗಿ ಬರುತ್ತೆ ಅನ್ನೋ ವಿಶ್ವಾಸ ಇದೆ, ಬರಬೇಕು ಅಂತಾನೆ ಮಾಡ್ತಾ ಇರ್ತಕ್ಕಂಥ ಸತ್ಯ ಶೋಧನೆ ಅಂತಕ್ಕಂಥದ್ದು ಇದನ್ನೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಜಾಗದಲ್ಲಿ ಆಗ್ಬಾರ್ದು, ಈ ರಾಜ್ಯದ ಅಮಾಯಕರು ಯಾರು ಕೂಡ ಸಾವಿಗೀಡಾಗಬಾರ್ದು, ಯಾರಿಗೂ ತೊಂದರೆಗಳಾಗಬಾರ್ದು, ಯಾರ ಆಸ್ತಿಗಳ ನಷ್ಟ ಆಗಬಾರ್ದು, ಯಾರೋ ಕುತಂತ್ರಕ್ಕೋಸ್ಕರ ಸಾರ್ವಜನಿಕರು ನಾವು ತೊಂದರೆ ಕೊಡೋದಾದ್ರೆ ಅಂತ ರಾಜಕೀಯ ಬೇಡವೇ ಬೇಡ. ರೈಟ್, ಗಾಟ್ ಇಟ್ ಸರ್. ಮನೆಯಲ್ಲಿ ನೀರು ಬಂದರೆ ಜನಪ್ರತಿನಿಧಿಗಳಿಗೆ ಕೆಲಸ ಇಲ್ಲ, ರಸ್ತೆ ಸರಿಯಾಗಿದ್ದರೆ ಅದಕ್ಕೂ ಕೆಲಸ ಇಲ್ಲ, ಉತ್ಸವಗಳು ಚೆನ್ನಾಗಾದರೆ ಕೆಲಸ ಇಲ್ಲ ಅನ್ನೋ ಪರಿಸ್ಥಿತಿ. ಹಾಗಾಗಿ ಅವ್ರು ಕೆಲಸ ಮಾಡ್ಬೇಕಾದ್ರೆ ಇವೆಲ್ಲ ಆಗ್ತಾ ಇರಬೇಕು. ಈಗ ನೀವು ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ, 25 ಜನ ಹಿಂದೂ ಯುವಕರನ್ನ ಬಂಧಿಸಿದಾರೆ ಅಂತ. 27 ಲಿಸ್ಟಲ್ಲಿ ಅವ್ರದೇ ಹೆಸರಿದೆ. ಈ ಗಲಾಟೆಯನ್ನು ನೋಡಿದ್ರೆ ಒಂದೇ ಕೋಮನವರು ಗಲಾಟೆ ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ, ಎರಡೂ ಕೋಮನವರು, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಸರ್ಕಾರ ಏನು ಮಾಡಬೇಕಿತ್ತು ಅಥವಾ ಇಲಾಖೆ ಏನು ಮಾಡಬೇಕಿತ್ತು, ಎರಡೂ ಕಡೆ ಒಂದಷ್ಟು ಜನನ ಬಂಧಿಸಬೇಕಿತ್ತು. ಅಲ್ಲಿ ಎಡವಿದೆ ಒಂದು. ಜೊತೆಗೆ ಹಿಂದೂ ಯುವಕರು ಅಂತ ನೀವು ಹೇಳಿದ್ರಿ, ಹೌದು, ಹಿಂದೂ ಧರ್ಮದ ಆಧಾರ ಸ್ತಂಭ ನಮ್ಮ SC ಜನಾಂಗ. SC ಜನಾಂಗದ ಅಬಲೆ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಯುತ್ತೆ, ಬರ್ಬರವಾಗಿ ಕೊಲೆ ಮಾಡ್ತಾರೆ. ಆಗ ಹಿಂದೂ ಸಂಘಟನೆಯ ನಾಯಕರು, ಯುವಕರಾಗಲಿ,
ಮುಸ್ಲಿಂ ಸಂಘಟನೆ ಯುವಕರಾಗಲಿ ಒಬ್ಬರು ಬಂದು ಪ್ರತಿಭಟನೆ ಮಾಡೋದು ನಾನು ಎಲ್ಲೂ ನೋಡಿಲ್ಲ. ಅಂದರೆ ಇವ್ರುಗಳಿಗೆ ಸಾಮಾಜಿಕ ಜವಾಬ್ದಾರಿ ಇಲ್ವಾ? ಬರೀ ಧಾರ್ಮಿಕ ಜವಾಬ್ದಾರಿ ಮಾತ್ರ ಎರಡೂ ಪಂಥದವ್ರಿಗಿದೆಯಾ? ಸಾಮಾಜಿಕ ಜವಾಬ್ದಾರಿ ಇಲ್ವಾ? ಆ ರೀತಿ ಗಲಾಟೆ ಆದಾಗ ಬೀದಿಗೆ ಬರಬೇಕು. ಅನ್ಯಾಯ ಆಗಿದೆ, ಆ ಹೆಣ್ಮಕ್ಳಿಗೆ ಇದಾಗಿದೆ ಅಂತೇಳಿ ಎಷ್ಟು ಕೊಲೆಗಳು ನಡೆದಿದೆ. ಹೌದು. ವಿಶೇಷವಾಗಿ SC ಜನಾಂಗದ ಹೆಣ್ಣುಮಕ್ಕಳನ್ನ ಬರ್ಬರವಾಗಿ ಕೊಂದಿದ್ದಾರೆ. ಈ ಎಲ್ಲೋಗಿದ್ರು ಈ ನಾಯಕರುಗಳು, ಈ ಯುವಕರೆಲ್ಲ ಎಲ್ಲೋಗಿದ್ರು? ಆ ಸಾಮಾಜಿಕ ಜವಾಬ್ದಾರಿ ಅವ್ರಿಗೆ ಬರಬೇಕು. ಅದಿಲ್ಲದೇನೆ ನಾವು ಅವ್ರನ್ನ ಹಿಂದೂ ಅಥವಾ ಮುಸ್ಲಿಂ ಅಂತ ಬ್ರ್ಯಾಂಡ್ ಮಾಡೋದು ತಪ್ಪಾಗುತ್ತೆ. ಅವರು ಸಮಾಜ ಕಂಟಕರು ಅಂತ ಹೇಳಬೇಕಾಗುತ್ತೆ. ಬಂಧಿಸಿರೋರು ಸಮಾಜ ಕಂಟಕರು. ನ್ಯಾಯಾಲಯ ತೀರ್ಮಾನ ಕೊಟ್ಟ ಮೇಲೆ ಅದು ಬೇರೆ ವಿಚಾರ. ಹೌದು. ಸೊ ಹೀಗಾಗಿ ಅದನ್ನು ಆ ರೀತಿ ಬ್ರ್ಯಾಂಡ್ ಮಾಡೋದು ತಪ್ಪು. ಒಂದು ಜೊತೆಗೆ ಈ ಧರ್ಮಕ್ಕೋಸ್ಕರ ನೀನು ಎಷ್ಟು ದಿನ ಎಷ್ಟು ರೀತಿಯ ಗಲಾಟೆಗಳಾಗಬೇಕು ಇನ್ನೂ? ಆಮೇಲೆ ಇದರಿಂದ ಏನು ಸಾಧನೆ ಮಾಡ್ತೀರಾ? ಇದರಿಂದ ಗಣೇಶ ಏನು ಬಂದು ಎಲ್ರಿಗೂ ಏನು ಇದು ಮಾಡಲ್ಲ, ಅಥವಾ ಇನ್ಯಾವುದೋ ಧರ್ಮದ ದೇವ್ರು ಬಂದು ಎಲ್ರಿಗೂ ಏನು ಪರಿಹಾರ ಕೊಡಲ್ಲ. ನಮ್ಮ ಪರಿಹಾರವನ್ನು ನಾವೇ ಕಂಡ್ಕೋಬೇಕು. ಹೀಗಾಗಿ ಈಗಲಾದ್ರೂ ನಾಗಮಂಗಲದಲ್ಲಿ ನಡೆದಿರುವಂಥ ಗಲಾಟೆಯ ಮೂಲ ಯಾವುದು ಹುಡುಕಿ ಶಿಕ್ಷೆ ಯಾರೇ ಆಗಿರಲಿ, ಅವ್ರು ಈ ಧರ್ಮದವರಾಗಿರಲಿ ಆ ಧರ್ಮದವರಾಗಿರಲಿ, ಬಹಿರಂಗವಾಗಿ ಶಿಕ್ಷೆ ಕೊಡುವಂಥ ಕಾನೂನಿಗೆ ತಿದ್ದುಪಡಿಯನ್ನು ತರಬೇಕು. ಇಲ್ಲಾಂದರೆ ಇದು ಹೀಗೇ ಮುಂದುವರ್ಕೊಂಡು ಹೋಗುತ್ತೆ. ಆಮೇಲೆ ಈ ರೀತಿ ಗಲಾಟೆ ಆದಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಅಥವಾ ಬಹುತೇಕ ಎಲ್ಲ ಈ ನಾಡಿನ ಪ್ರೇಮಿಗಳು ಹೇಳುವಂಥದ್ದು, ರಾಜಕಾರಣಿಗಳನ್ನ ದೂರ ಇಡಿ. ಈ ರಾಜಕಾರಣಿಗಳು ಬಂದು ಸತ್ಯ ಹೇಳಲ್ಲ. ಪ್ರತಿಯೊಬ್ಬರು ಅವ್ರವ್ರ ಪಕ್ಷಕ್ಕೆ ಅವ್ರ ನಿಷ್ಠೆಯಿಂದ ಇರ್ತಾರೆ. ಅದು ಅವ್ರ ಧರ್ಮ, ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಈ ರೀತಿ ಗಲಾಟೆಗಳಾದಾಗ ಮೊದಲು ಮಾಡಬೇಕಾಗಿರೋದು ರಾಜಕಾರಣಿಗಳಿಗೆ ಸೆಕ್ಷನ್ 144, ನೀವು ಯಾರೂ ಅಲ್ಲಿ ಹೋಗಬೇಡಿ. ಸರ್, ಈಗ ನಾನು ಆಗಲೇ ಒಂದು ಉಲ್ಲೇಖ ಮಾಡಿದೆ, ಕಳೆದ 4 ವರ್ಷಗಳ ಅವಧಿ ಅಂತ ಹೇಳಿದ್ರು 800ಕ್ಕೂ ಹೆಚ್ಚು ಮಂದಿನ ಶಾಂತಿ ಸೌಹಾರ್ದವನ್ನು ಕದಡಿದ ಉದ್ದೇಶದಿಂದಲೇ ಗಡೀಪಾರು ಮಾಡಿದ್ದಾರೆ ಅನ್ನೋದಾದರೆ ದಕ್ಷಿಣ ಕನ್ನಡ ಇಸ್ ಇನ್ ಟಾಪ್ 1. ಮೈಸೂರು 24 ಜನ ಕಳಿಸಿರ್ತಾರೆ, ಹಾಗಾಗಿ ಲಾಸ್ಟ್ ಪ್ಲೇಸಲ್ಲಿದೆ. ದಕ್ಷಿಣ ಕನ್ನಡ ಸೂಕ್ಷ್ಮತೆ ಬಗ್ಗೆ ಏನು ಹೇಳ್ತೀರಿ ಅಂತ? ಮತ್ತೆ ಮೈಸೂರಿನಲ್ಲಿ ಅತಿ ಕಡಿಮೆ ಇದ್ರು ನಾಗಮಂಗಲದಲ್ಲಿ ಹಿಂಗಾಯ್ತಲ್ಲ? ನಾಗಮಂಗಲದ ಪರಿಸ್ಥಿತಿನೇ ಬೇರೆ, ದಕ್ಷಿಣ ಕನ್ನಡದ ಪರಿಸ್ಥಿತಿನೇ ಬೇರೆ. ದಕ್ಷಿಣ ಕನ್ನಡದ ಪರಿಸ್ಥಿತಿಗೆ ಎರಡೂ ಕಡೆ ತಪ್ಪುಗಳಿದ್ದಾವೆ. ಹೌದು, ಎರಡೂ ಕಡೆ ನಾವು ಸಮಾನವಾದಂಥ ತಪ್ಪುಗಳನ್ನು ನಾವು ಕಂಡುಹಿಡಿಬೋದು. ಆಮೇಲೆ ಅಲ್ಲಿ ತಪ್ಪು ಮಾಡಿದವರು ತಪ್ಪಿಸ್ಕೊಳ್ಳೋಕೆ ತುಂಬ ಜಾಗ ಇದೆ. ನಾಗಮಂಗಲದಲ್ಲಿ ಹಂಗಿಲ್ಲ, ಎಲ್ಲೋದ್ರೂ ಲ್ಯಾಂಡು. ಹೀಗಾಗಿ ಅದನ್ನು ಅಲ್ಲಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡದ ಪರಿಸ್ಥಿತಿ ಎಲ್ಲ ಕಡೆನೂ ಬರ್ತಾ ಇದೆ. ಈ ಧರ್ಮದ ಅಮಲನ್ನು, ಯಾವುದೇ ಧರ್ಮ ಇರಲಿ, ಅದು ಅವ್ರ ಧರ್ಮ ಇರಲಿ ಅಥವಾ ಈ ಧರ್ಮ ಇರಲಿ, ಧರ್ಮದ ಅಮಲನ್ನು ಏರಿಸ್ಕೊಂಡವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಮಾಜಿಕ ಕಳಕಳಿ ಇಂಜೆಕ್ಷನ್ ಕೊಡಬೇಕು. ಆ ಕೆಲಸವನ್ನು ಸರ್ಕಾರವೂ ಕೊಡಬೇಕು, ಸಮಾಜನೂ ಕೊಡಬೇಕು, ಪ್ರಜ್ಞಾವಂತರೆಲ್ಲರೂ ಕೊಡಬೇಕು. ಇವತ್ತು ಅದು ನಡೀತಾ ಇಲ್ಲ. ಧರ್ಮದ ಹೆಸರಿನಲ್ಲಿ ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಅನ್ನೋದು ಒಂದು ಸಂದೇಶ ಹೋಗ್ತಾ ಇದೆ. ಇನ್ನೊಂದು, ಆ ಧರ್ಮದ ಹೆಸರಿನಲ್ಲಿ ಗಲಾಟೆ ಮಾಡಿದವರೆಲ್ಲ ನಾಳೆ ಅಧಿಕಾರ ಕೇಂದ್ರ ಸ್ಥಾನದಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಅದು ನಿಲ್ಲಬೇಕು ಅಂದರೆ ಒಟ್ಟಾರೆ ಸಾಮಾಜಿಕ ವ್ಯವಸ್ಥೆನಲ್ಲಿ ಅಮೂಲಾಗ್ರವಾದಂಥ ಬದಲಾವಣೆಗಳನ್ನು ತರಬೇಕು ಅಂದರೆ ನಾಡಿನ ಜನ ಎಲ್ಲ ಒಂದು ಕಡೆ ಕೂತ್ಕೋಬೇಕು. ಈಗ ಇವರು ಶಾಂತಿ ಸಭೆ ಮಾಡಿದ್ರು, ಯಾರು ಸೇರ್ಕೊಂಡು ಮಾಡಿದ್ರು? ಎರಡೂ ಧರ್ಮದ ಕೋಮುವಾದಿಗಳ ನಡುವೆ ಬೆಂಕಿ ಹೆಚ್ಚೋ ರಾಜಕಾರಣಿಗಳು ಸೇರಿದ್ರು. ಈ 3 ಜನದಿಂದ ನ್ಯಾಯ ಸಿಗಲ್ಲ. ಖಂಡಿತವಾಗಿಯೂ ಆ ಧರ್ಮದ ಕೋಮುವಾದಿಗಳಿಂದನೂ ಸಿಗಲ್ಲ, ಈ ಧರ್ಮದ ಕೋಮುವಾದಿಗಳಿಂದನೂ ಸಿಗಲ್ಲ, ಇವರಿಬ್ಬರನ್ನೂ ಸರಿಯಾಗಿ ದಾಳವಾಗಿ ಬಳಸ್ಕೊಳ್ಳೋಂಥ ರಾಜಕಾರಣಿಗಳಿಂದನೂ ಸಿಗಲ್ಲ. 3ನೇ ವ್ಯಕ್ತಿಯ ಪ್ರವೇಶ ಆಗಬೇಕು. 3ನೇ ವ್ಯಕ್ತಿ ಯಾರು? ಆ 3ನೇ ವ್ಯಕ್ತಿಯ ಜಾಗ ಇದೆಯಲ್ಲ, ಅದು ಶೂನ್ಯ. ಇವತ್ತು ಕಾಣ್ತಾ ಇಲ್ಲ. ಹಿಂದೆ ಇತ್ತು. ಹಿಂದೆ ಸಾಕಷ್ಟು ಜನ ಸಾಮಾಜಿಕ ಹೋರಾಟಗಾರರು, ಸಾಮಾಜಿಕ ಬದ್ಧತೆ ಉಳ್ಳವರು ಎರಡೂ ಧರ್ಮದಲ್ಲಿದ್ದರು. ಇವತ್ತು ಎರಡೂ ಧರ್ಮದಲ್ಲಿ ಆ ರೀತಿ ಅಂಥವ್ರ ಸಂಖ್ಯೆ ಕಡಿಮೆ ಇದೆ. ಅಂಥವ್ರನ್ನ ಹೆಚ್ಚು ಮಾಡಿ ನಾವು ಆ ಯುವಕರಿಗೆ ಮನವರಿಕೆ ಮಾಡಬೇಕು. ಜೊತೆಗೆ ನಾನು ಈಗಾಗಲೇ ಹೇಳಿದೆ, ಎಜುಕೇಷನ್ ಬೇಕು ಸರ್. ಖಂಡಿತವಾಗಿಯೂ ಎಜುಕೇಷನ್ ಯಾವ ಥರದ ಎಜುಕೇಷನ್ನು? ಮೊರಾಲಿಟಿ ಇರುವಂಥ ಎಜುಕೇಷನ್ ಇರಬೇಕು. ಇವತ್ತು ಎಜುಕೇಷನ್ ಇದೆ, 2+2 = 4 ಅಂತ ಎಲ್ಲರೂ ಹೇಳ್ತಾರೆ. ಅದಲ್ಲ, ಅದು ಖಂಡಿತವಾಗಿಯೂ ಅಲ್ಲ. ಬೇರೆ ರೀತಿಯ ಒಂದು ಮೌಲ್ಯಗಳು, ಮಾನವೀಯ ಮೌಲ್ಯಗಳನ್ನು ರೂಢಿಸ್ಕೊಳ್ಳುವಂಥ ಎಜುಕೇಷನ್ ಬೇಕು. ಅದಕ್ಕೆ ಕುವೆಂಪು ಅಂತವರ ಸಾಹಿತ್ಯ ಬೇಕಾಗುತ್ತೆ, ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಹಿತ್ಯ ಬೇಕಾಗುತ್ತೆ. ಈಗ ಕರೀಂ ಖಾನ್ ಅವ್ರು ಬರೆದಿರೋ ಹಿಂದೂ ದೇವತೆಗಳ ಶ್ಲೋಕಗಳನ್ನ ಹಿಂದೂಗಳೇ ಬರೆಯೋಕ್ಕಾಗಿಲ್ಲ. ಅದನ್ನು ಜನರಿಗೆ ಹೇಳೋದು ಕೂಡ ಶಿಕ್ಷಣ. ಹಾಗೆಯೇ ಕುವೆಂಪು ಹೇಳ್ತಾರೆ, ಎಲ್ಲ ವಿಶ್ವಮಾನವರಾಗಿ ನಿಮ್ಮ ಎಲ್ಲ ಮಠ ಮಂದಿರ ಚರ್ಚು ಮಸೀದಿ ಎಲ್ಲ ಬಿಟ್ಟು ಹೊರಗಡೆ ಬನ್ನಿ ಅಂತಾರೆ. ಅದು ನಮ್ಮ ಯುವಕರಿಗೆ ಹೇಳಬೇಕಾಗಿರುವಂಥ ಶಿಕ್ಷಣ. ಇವತ್ತು ನಾವು ಆ ರೀತಿ ಶಿಕ್ಷಣ ಕೊಡ್ತಾ ಇಲ್ಲ. ಇವತ್ತು ನಮ್ಮ ಮಕ್ಳಿಗೆ ನಾವು ಯಾವ ರೀತಿ ಶಿಕ್ಷಣ ಕೊಡ್ತಿದ್ದೀವಿ ಅಂದರೆ, ವಾಟ್ಸಪ್ಪಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಈ ಕಾಲದಲ್ಲಿ, ಮತ್ತು ಈ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ವಿನಾ ಮೂಲ ಮೌಲ್ಯಗಳೇನಿದ್ವು. ಈಗ ಗಣೇಶನ ಉತ್ಸವನ ಮಾಡ್ತೀವಿ, ಗಣೇಶನ ಎಷ್ಟು ಹೆಸರೇನು, ಅದರ ಅರ್ಥ ಏನು, ಇದನ್ನೆಲ್ಲಾದ್ರೂ ತಿಳ್ಕೊತೀವ? ಭಾಳ ನೋವಾಗುತ್ತೆ ನನಗೆ. ಗಣೇಶನ ಉತ್ಸವದ ನೆಪದಲ್ಲಿ ಈ ಸಿನಿಮಾ ಹಾಡುಗಳು, ಅಶ್ಲೀಲವಾದಂಥ ಹಾಡುಗಳು, ನೃತ್ಯಗಳು, ಕೊನೆಗೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಸಣ್ಣ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳನ್ನ ಕುಣಿಸ್ತಾರೆ. ಇದು ನಮ್ಮ ಸಂಸ್ಕೃತಿಯ ಲಕ್ಷಣ ಅಲ್ಲ. ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಹೇಳೋರು ಯಾರು?
ಆಮೇಲೆ ಹಾಡುಗಳು ಹಾಕಿ, ಒಂದಷ್ಟು ಭಕ್ತಿಗೀತೆಗಳು ಹಾಕಿ, ಒಂದಷ್ಟು ಜಾನಪದ ಗೀತೆಗಳು ಹಾಕಿ, ತತ್ವ ಪದಗಳನ್ನ ಹಾಕಿ, ಎರಡೂ ಕಮ್ಯುನಿಟಿನ ಬೆಸೆಯುವಂಥ ಹಾಡುಗಳಿದ್ದಾವೆ ಹಾಕಿ. ಅದು ಯಾವುದು ಹಾಕೋದಿಲ್ಲ, ಬರೇ ಸಿನಿಮಾ ಹಾಡುಗಳನ್ನ, ಸಿನಿಮಾ ಅಂದರೆ ಎಲ್ಲ ಕೆಟ್ಟದು ಅಂತ ನಾ ಹೇಳ್ತಾ ಇಲ್ಲ, ಅವುಗಳನ್ನ ಹಾಕ್ಕೊಂಡು ಆ ಯುವ ಜನಾಂಗ ಇವತ್ತು ಏನಾಗ್ತಿದೆ, ಕುಣಿಲಿ, ಸಂತೋಷ, ಯಾಕೆಂದ್ರೆ ಅವ್ರ ಎನರ್ಜಿ ಜಾಸ್ತಿ ಆಗಬೇಕು, ಅದು ಸದ್ವಿನಿಯೋಗ ಆಗಬೇಕು. ಸದ್ವಿನಿಯೋಗ ಆಗೋದಕ್ಕೆ ಅಂಥ ವೇದಿಕೆಗಳಲ್ಲಿ ಒಂದಷ್ಟು ಶಾಂತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಪ್ರವಚನ ಆಗಬೇಕು, ಅದನ್ನು ಕಡ್ಡಾಯ ಮಾಡಬೇಕು. ನೀವು ಗಣೇಶನ್ ಕೂರಿಸ್ತೀರಾ, ಅಲ್ಲಿ ಒಂದಿನ ಆದರೂ ಒಂದು ಶಾಂತಿಯ ಬಗ್ಗೆ ಎಲ್ಲ ಧರ್ಮದವ್ರನ್ನ ಕರೆದು ಒಂದು ಸರ್ವಧರ್ಮ ಸಮ್ಮೇಳನ ಥರ ಮಾಡಿ ಅನ್ನೋ ರೀತಿಯಲ್ಲಿ ಇವ್ರಿಗೂ ಹೇಳಬೇಕು. ಅವರು ಕೂಡ ನಾಳೆ ಇದೇನೋ ಆಚರಿಸ್ತಾ ಇದ್ದಾರೆ, ಮುಸಲ್ಮಾನರು ಕೂಡ ಆಚರಿಸ್ತಾರೆ, ಅಲ್ಲೂ ಕೂಡ ಹೇಳಬೇಕು, ನಿಮ್ಮ ಕಾರ್ಯಕ್ರಮದಲ್ಲಿ ಹಿಂದೂ ಬುದ್ಧಿಜೀವಿಗಳು ಅಂದರೆ ಎಲ್ಲರನ್ನು ಒಟ್ಟಿಗೆ ಕಾಣುವಂಥವ್ರು ಕರೆಸಿ ಅಂತ ಅವ್ರಿಗೂ ಹೇಳ್ಬೇಕು. ಯಾಕೆಂದರೆ ಒಬ್ಬರಿಗೆ ಹೇಳ್ತಾ ಹೋದ್ರೆ ತಪ್ಪಾಗ್ಬಿಡುತ್ತೆ. ಎರಡೂ ಧರ್ಮದವ್ರಿಗೆ ನೀವು ಸಾರ್ವಜನಿಕವಾಗಿ ಏನೇ ಮಾಡಬೇಕಾದ್ರೂ ಆ ಗುಂಪಿನವರು ಇರಬೇಕು, ಈ ಗುಂಪಿನವರು ಇರಬೇಕು. ವೈಯಕ್ತಿಕವಾಗಿ ನೀವೇನಾದರೂ ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ನೀವು ಹಬ್ಬ ಮಾಡಿದ್ರೆ ಬೇರೆಯವ್ರನ್ನ ಕರಿ ಅಂತ ಹೇಳಕ್ ಬರಲ್ಲ. ಸಾರ್ವಜನಿಕವಾಗಿ ಏನಾದ್ರು ಮಾಡೋದಾದ್ರೆ ಎಲ್ಲ ಧರ್ಮದವರು ಅಲ್ಲಿ ಇರಬೇಕು, ಎಲ್ಲ ಜಾತಿಯವರು ಇರಬೇಕು, ಅಂಥದಕ್ಕೆ ಮಾತ್ರ ಲೈಸೆನ್ಸ್ ಕೊಡ್ತೀವಿ ಅಂತ ಸರ್ಕಾರ ಒಂದು ಕಾನೂನು ತರಬೇಕು. ರೈಟ್. ಗೃಹ ಸಚಿವರ ಬಗ್ಗೆ ಮಾತಾಡಬೇಕು. BJP ವಕ್ತಾರರು ಬಹಳ ಒಂದು ನಿರ್ಲಕ್ಷ್ಯವು ಅಥವಾ ಬೇಜವಾಬ್ದಾರಿತನವೂ ಗೊತ್ತಿಲ್ಲ, ಅನಿವಾರ್ಯ ಬಂದರೆ ಸ್ಪಾಟ್ ವಿಸಿಟ್ ಅಂತ ಹೇಳ್ತಾರೆ, ಆಮೇಲೆ ಇಮಿಡಿಯೇಟಾಗಿ ಹೊರಡುವಂಥ ಪರಿಸ್ಥಿತಿ. ಅಂದರೆ ಯಾಕೆ ಈ ಥರ ಸ್ಟೇಟ್ಮೆಂಟನ್ನು ಕೊಡ್ತಾರೆ? ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಗೃಹ ಸಚಿವರು ಮರೆತು ಬಿಟ್ಟಿದ್ದಾರಾ ಹೆಂಗೆ ಅಂತ ಇದು ನಮ್ಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ. ಯಾಕೆಂದರೆ ಯಾವುದೇ ಘಟನೆ ನಡೆದಾಗ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯಿಂದ ಇಲ್ಲಿವರೆಗೂ ಎಲ್ಲ ಒಂದು ಕಡೆ ಆ ಘಟನೆಗೆ ಒಂದು ಶಕ್ತಿ ತುಂಬ ರೀತಿಯಲ್ಲಿ ಎಲ್ಲೂ ಹೇಳಿಕೆಗಳನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ಗೃಹ ಸಚಿವರು ಕಳೆದ 15 ತಿಂಗಳು. ಕಡೆ ಪಕ್ಷ ತಪ್ಪು ಮಾಡಿದವ್ರು ಕಠಿಣ ಶಿಕ್ಷೆ ನೋಡ್ತಾ ಖಂಡಿತ. ಇಲ್ಲಿ ಯಾರು ತಪ್ಪಿಗೆ ಒಳಪಟ್ಟಿದಾರಲ್ವಾ ಅವ್ರು ನೀಡಿದ ಶಿಕ್ಷೆ ಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅಂತೂ ಕೊಟ್ಟೇ ಇಲ್ಲ, ಅದು ಕಾಣೋದು ಇಲ್ಲ. ಅದೇ ರೀತಿ ಮುಖ್ಯಮಂತ್ರಿಗಳು ಈ ಘಟನೆ ಬಗ್ಗೆ ಎಲ್ಲ ಒಂದು ಕಡೆ ವಿಷಾದ ವ್ಯಕ್ತಪಡಿಸೋದಾಗ್ಲಿ, ಅಲ್ಲಿ ಹೋಗ್ಬಿಟ್ಟು ಈ ಘಟನೆಗಳು ಯಾಕೆ ನಡೆದಿದೆ ಅನ್ನೋ ವಿಚಾರನಾಗಲಿ ಎಲ್ಲವನ್ನು ಧೈರ್ಯ ಹೇಳೋವಂಥ ಕೆಲಸನೂ ಮಾಡಲಿಲ್ಲ. ಸೊ ಎಲ್ಲವನ್ನು ಉಡಾಫೆ ಉತ್ತರ ಕೂತ್ಕೊಂಡು ಎಲ್ಲ ಒಂದು ಕಡೆ ಅದೊಂದು ಸಣ್ಣ ಘಟನೆ ಅಂದ್ಬಿಟ್ರೆ ಮುಗಿದೋಯ್ತಲ್ವಾ. ಈ ಸರ್ಕಾರದ ಇವತ್ತು ಜವಾಬ್ದಾರಿ ಏನು ಅನ್ನೋದು ಈ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆಯಲ್ಲ ಮೇಡಮ್. 136 ಸೀಟ್ ಕೊಟ್ಟರಲ್ಲ, ಇದೆಲ್ಲ ನೋಡೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಹೇಳ್ತಲೇ ಬಂದಿದ್ವಿ, ಕಾಂಗ್ರೆಸ್ ಬಂದ್ರೆ ಈ ರೀತಿಯ ಒಂದು ಘಟನೆಗಳು ಮರುಕಳಿಸ್ತವೆ ಅಂತ. ಇನ್ನೆಲ್ಲ ಒಂದ್ ಕಡೆ ಕಡಿವಾಣ ಹಾಕ್ಬೇಕು, ಈ ರೀತಿ ನಡೆದಂಗೆ ಆಗ್ಬೇಕು ಅಂತ ಅಧಿಕಾರದಲ್ಲಿ ಇರ್ತಕ್ಕಂಥ ನೀವು ಜವಾಬ್ದಾರಿ ವಹಿಸಿ ಮುಂದೆ ಬರಬೇಕು. ಈ ರೀತಿ ಘಟನೆಗಳು ಆಗ್ದಂಗೆ ಎಲ್ಲ ಒಂದ್ ಕಡೆ. ನಿಮ್ಮ ಮಾತುಗೊಂದು ಮೇಡಮ್, ದಯವಿಟ್ಟು ಕ್ಷಮಿಸಬೇಕು, ಅವರೇ ಕಂಟಿನ್ಯೂ ಮಾಡಲಿ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಇಲ್ಲಿ ಒಂದು ಪದ್ಧತಿ ಏನಾಗಿದೆ ಅಂತಂದರೆ, ಯಾವುದಾದ್ರೂ ಒಂದು ಗಲಭೆ ನಡೆದಂಥ ಸಂದರ್ಭದಲ್ಲಿ ಈ ಗೃಹ ಸಚಿವರು ಮಾಡ್ತಾ ಇರ್ತಕ್ಕಂಥ ವಿಚಾರ ಏನು ಅಂತಂದರೆ, ಸೀದಾ ಬರ್ತಾರೆ, ಗುಪ್ತಚರ ಇಲಾಖೆ ವೈಫಲ್ಯ ಆಗಿದೆ, ಅಧಿಕಾರಿನ ವರ್ಗಾವಣೆ ಮಾಡಿ, ಅಲ್ಲಿ ಲೋಕಲ್ ಇರ್ತಕ್ಕಂಥ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ, ಈ ಒಂದು ಪದ್ಧತಿಯನ್ನೇ ಹೊಸದಾಗಿ ಕಂಡುಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಸತ್ಯಾಂಶ ಏನು ಅಂತಕ್ಕಂಥದ್ದು ಯಾರೂ ತಿಳಿಯೋದಿಲ್ಲ. ಫಸ್ಟ್ ಅವ್ರನ್ನ ವರ್ಗಾವಣೆ ಮಾಡಿದಪ್ಪ, ನೋಡಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿಬಿಟ್ಟಿದ್ವಿ, ಕ್ಲಿಯರ್ ಅಲ್ಲಿಗೆ. ಕಂಟಿನ್ಯೂ ಮಾಡಿ. ನೋಡಿ, ಈಗ ನಾನು ಒಂದು ಸಣ್ಣ ಎಕ್ಸಾಂಪಲ್, ಇವತ್ತು ಪುಲಕೇಶಿ ನಗರದ ಶಾಸಕರ ಮನೆ ಸುಟ್ಟಾಕಿದ್ರು. ಈ ಸಾಮಾನ್ಯ ಮನೆಗಳು ಸುಟ್ಟೋಗಿದ್ರೆ ಈಗೇನೋ ಅವ್ರಿಗೆ ಶಕ್ತಿ ಇದೆ, ಇನ್ನೊಂದು ಮನೆ ಕಟ್ಕೊಳ್ಳೋ ಶಕ್ತಿ ಇತ್ತು, ಏನೋ ಒಂದು ಕಟ್ಕೊಂಡಿದ್ದಾರೆ, ಏನು ಇಲ್ದಾರ ಪರಿಸ್ಥಿತಿ ಹೇಗೆ ಅದು, ಇದನ್ನು ಕೂಡ ಇವರು ಅರ್ಥ ಮಾಡ್ಕೊಬೇಕಲ್ವಾ. ಅಂದರೆ ನೀವು ಫಸ್ಟು ಸಮುದಾಯಗಳನ್ನ ಎಲ್ಲ ಒಂದು ಕಡೆ ಓಲೈಕೆ ಮಾಡೋದನ್ನ ಬಿಡಿ. ಕಾಂಗ್ರೆಸ್ನವ್ರು ಇವತ್ತು ಅವತ್ತಿಂದ ಮಾಡ್ಕೊಂಬಂದಿದ್ರಲ್ಲ, ಇದನ್ನು ಫಸ್ಟ್ ಬಿಡಿ. ಇವತ್ತು ಸಮಾಜವನ್ನು ಸಮಾಜವಾಗಿ ಬದುಕೋದಿಕ್ಕೆ ಯಾವ ರೀತಿಯಾಗಿ ಕಾನೂನು ಕಠಿಣ ಕ್ರಮಗಳನ್ನ ತಗೊಬೇಕೋ ಅವನ್ನ ತಗೊಂಡು ನೀವು ಜಾರಿಗೆ ತನ್ನಿ. ನಿಮಗೆ ಬೇಕಾದಂಗೆ ನಿಮ್ಮ ಕಾರ್ಡ್ ಯಾವ ರೀತಿಯಾಗಿ ಉಪಯೋಗಿಸ್ಕೊಬೇಕು ಅನ್ನೋದನ್ನ, ಅದು ಒಳ್ಳೇದಲ್ಲ ಈ ಸಮಾಜಕ್ಕೆ. ಅದೇ ರೀತಿ ಈ ಧರ್ಮಗಳು ಏನಿದೆಯಲ್ಲ, ಇವತ್ತು ಏನು ಏಕಾಏಕಿ ಕಲ್ಲು ಬೀಸೋದು ಮತ್ತು ತಲವಾರುಗಳು ನೀಚೆ ತರೋದು, ಈ ಸಂಸ್ಕೃತಿ ಹಿಂಗೆ ಮುಂದುವರೆದ್ರೆ ಮುಂದಿನ ದಿನದಲ್ಲಿ ಇರ್ತಕ್ಕಂಥ ಇನ್ನೊಂದು ಸಮುದಾಯವನ್ನು ಇದೇ ರೀತಿ ಒಳಗಾದರೆ ಬಹುಶಃ ಮುಂದಿನಲ್ಲಿ ಶಾಂತಿ ಕಾಪಾಡೋಂಥವ್ರು ಯಾರು ಇಲ್ದಂಗೆ ಆಗ್ತಾರೆ. ದಯವಿಟ್ಟು ಇದ್ರ ಕಡೆ ಎಲ್ಲೋ ಒಂದು ಕಡೆ ಎಲ್ಲರೂ ಗಮನ ಹರಿಸಿ ಈ ರೀತಿ ಘಟನೆಗಳು ಮರುಕಳಿಸ್ದಂಗೆ ಅವ್ರಿಗೆ ಕರೆಕ್ಟಾಗಿ ಶಿಕ್ಷೆ ಕೊಡೋಂಥ ಕೆಲಸ ಮಾಡಬೇಕು ಅಂತ ನನಗೆ ನಾವು ಅದನ್ನು ನಿರೀಕ್ಷೆ ಇಟ್ಕೋಬೋದಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದ್ದಾಗ? ಯಾಕಂದರೆ 4 ದಿವಸ 144 ಸೆಕ್ಷನ್ ಹಾಕಬೇಕಾಗತ್ತೆ. ಸದ್ಯ ಪರಿಸ್ಥಿತಿ ಹೆಂಗಿದೆ ಅಂದರೆ, ಅಯ್ಯೋ ಪೊಲೀಸ್ನವ್ರು ಬರ್ತಾರೆ, ಹಂಗೆ ಸೈಲೆಂಟಾಗಿರ್ಬೇಕು ಅಂತ ಸೈಲೆಂಟಾಗಿದ್ದಾರೆ ಹೊರತು ಒಳ ಮನಸ್ಸಿನಿಂದ ಸೈಲೆಂಟ್ ಆಗಿರಬೇಕು ಅನ್ನುವಂಥ ಭಾವನೆ ಇಲ್ಲ. ಒಂಥರ ಬೂದಿ ಮುಚ್ಚಿದ ಕೆಂಡ ಥರ ಭಯ ಇದ್ರೇನೆ ಸೈಲೆಂಟ್ ಆಗಿರಬೇಕು ಅನ್ನೋ ಒಂದು ಸ್ವಲ್ಪ ಮನಸ್ಥಿತಿ ಇದೆ, ಇಲ್ಲ ಅಂತಿಲ್ಲ. ನೋಡಿ, ಹೇಳಿದ್ರು ಇವರು ಪುಂಡ ಟ್ಯಾಕ್ಸ್ ಅದ್ರ ಬಗ್ಗೆ ಹೇಳಿದ್ರು ಡಾಕ್ಟರ್ ಅವರು. ಇವರು ಸ್ವಲ್ಪ ಭಾವನಾತ್ಮಕವಾಗಿ ಅವರು ಅದನ್ನು ವಿಚಾರನ ಮಾತಾಡಿದ್ದಾರೆ. ಈಗ ಆ ಥರ ಎಲ್ಲ ಆಗಲ್ಲ. ಈಗ ಟೆಕ್ನಾಲಜಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನೋಡಿ, ನಾನು ಅವಾಗೇ ಹೇಳ್ದಂಗೆ ಪೆಟ್ರೋಲ್ ಬಾಟಲ್ಸು ಎಲ್ಲಿಂದ ದೊರಕುತ್ತೆ ಅಂತ
ಈಸಿಯಾಗಿ ಕಂಡುಹಿಡಿಬೋದು, ಏನಂತ ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ. ಹಿಂದಿನ ದಿವಸ ಅಥವಾ ಅವತ್ತಿನ ದಿವಸ ಎಲ್ಲಿ ಪೆಟ್ರೋಲ್ ಪರ್ಚೇಸ್ ಆಗಿದೆ ಅಂತ ಹೇಳಿದ್ರೆ ಈಸಿಯಾಗಿ ಫೈಂಡ್ ಔಟ್ ಆಗಿಬಿಡುತ್ತೆ. ಯಾವ ಆರ್ಗನೈಸೇಷನ್ ಮಾಡಿದೆ ಅಂತ ಹೇಳಿದ್ರೆ ಈಸಿಯಾಗಿ ಫೈಂಡ್ ಔಟ್ ಆಗಿಬಿಡುತ್ತೆ. ತುಂಬ ಆಳದಲ್ಲಿ ಹಿಡಿದು ತನಿಖೆ ಮಾಡಿ ಅವ್ರನ್ನ ಯಾರು ಮಾಡಿರೋದು, ಎಲ್ಲಿಂದ ಆಗಿರೋದು ಅನ್ನೋ ಅಷ್ಟೆಲ್ಲ ಟೈಮೇ ಬೇಕಾಗಿಲ್ಲ. ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳಿ, ಈಸಿಯಾಗಿ ಫೈಂಡ್ ಔಟ್ ಮಾಡಿ, ಬೇಗ ಇದನ್ನು ಕಂಡುಹಿಡಿದು ಇದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಶಾಂತಿ ಕಾಪಾಡೋಕ್ಕೆ ಟ್ರೈ ಮಾಡಿ. ಮತ್ತು ಇದನ್ನೇ ಇಟ್ಕೊಂಡು ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ಮತ್ತೆ ಒಂದು ನಿಮಿಷ, ಕಾಂಗ್ರೆಸ್ ಅವರು ಇದನ್ನು ಸ್ವಲ್ಪ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅಂತ BJP ವಕ್ತಾರರು ಹೇಳ್ತಾ ಇದ್ರು. ಕರೆಕ್ಟ್. ಏನಕ್ಕೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ನಾನು ಅವ್ರನ್ನ ಓಲೈಸಿ ಮಾತಾಡ್ತಾ ಇಲ್ಲ. BJP ಅವರು ಅದನ್ನ ಪ್ರಚೋದಿಸ್ತಾ ಇದ್ರೆ, ಕಾಂಗ್ರೆಸ್ ಕೂಡ ಪ್ರಚೋದನೆ ಮಾಡ್ತಾ ಇದ್ರೆ ಏನಾಗುತ್ತೆ? ಏನಾಗುತ್ತೆ? ಸರಿಯಾದ ಕ್ರಮ ತಗೋಬೇಕು. ಹೌದು, ಕ್ರಮ ತಗೋಬೇಕು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ, ಇವರು ಪ್ರಚೋದಿಸ್ತಾ ಇದ್ರೆ BJP ಅವರು ಅಲ್ಲಿಗೆ ಬರ್ತಾ ಇದ್ದೀನಿ. ತುಮಕೂರು ಕ್ಷೇತ್ರದಿಂದ ಬಂದಿದ್ದಾರೆ ಅಂದ್ರೆ ಅಲ್ಲಿಗಲ್ಲ, ಇಡೀ ಕರ್ನಾಟಕಕ್ಕೆ. ಅಲ್ಲಿ ಆಗ್ಲೇ ನಾಗೇಂದ್ರ ಅವರು ಉಲ್ಲೇಖ ಮಾಡ್ದಂಗೆ ಸಣ್ಣ ಸಣ್ಣ ಗಾಡಿ ಇಟ್ಕೊಂಡು 5-10 ಸಾವಿರ ರೂಪಾಯಿ ಇಟ್ಕೊಂಡ್ಬಿಟ್ಟು ಒಂದು ಗಾಡಿ ಜೀವನ ಮಾಡ್ತಿರ್ತಾರೆ. ಅವ್ರಿಗೆ ಗಾಡಿನೇ ಇಲ್ಲ ಅಂದಾಗ ನೋಡಿ, ನಿಮಗೆ ಹಿಂಗೆ ಅನ್ಯಾಯ ಮಾಡಿದಾರಲ್ಲ, ಅವ್ರಿಗೆ ಶಿಕ್ಷೆ ಆಗುತ್ತೆ, ನೋಡ್ತಾ ಇರಿ ಅನ್ನೋ ಎದೆಗಾರಿಕೆ ಬೇಕು ಅಂತ. ಅದನ್ನ ಗೃಹ ಸಚಿವರಲ್ಲಿ ಕಾಣ್ಲಿಲ್ಲ. ಏನಕ್ಕೆ ಅಂದ್ರೆ, ಹೌದು ಕಾಣ್ಲಿಲ್ಲ. ನನ್ನ ವೈಯಕ್ತಿಕ ವಿಚಾರನೂ ಅದೇನೆ. ಅವ್ರನ್ನ ಧೈರ್ಯ ತುಂಬ್ತಾ ಇಲ್ಲ. ಫಸ್ಟ್ ಧೈರ್ಯ ತುಂಬೋ ಅಂತ ಕೆಲಸ ಮಾಡಬೇಕಾಗಿತ್ತು. ಅದು ಬಿಟ್ರೆ ಪ್ರಚೋದಿಸೋ ಅಂತ ಕೆಲಸ ಮಾಡಬಾರ್ದು. ಪ್ರಚೋದಿಸೋ ಅಂತ ಕೆಲಸ ಮಾಡ್ತಾರವ್ರು ಯಾರು? ಬಿಜೆಪಿಯ ಕೆಲ ಕೆಲಸ ಮಾಡಿದ್ರೆ ಅಲ್ಲರೇ ಪ್ರಶಾಸನೆ ಕೊಡಕ್ಕೆ ನಮಗೆ ಘಟನೆ ನಡಿಬೇಕು ಅಂತ ಇತ್ತಾಗಾದ್ರೆ ಘಟನೆ ನಡೆದಿದ್ದೇ ಇವರ ಲಾಭ ಆಯ್ತು. ಅವ್ರಿಗೆ ಶಕ್ತಿ ತುಂಬಾ ಕೆಲಸ ಆಗ್ಲಿ, ಯಾವ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಬಂದು ಏನೋ ಮಾಧ್ಯಮದಲ್ಲಿ ಕೂತ್ಕೊಂಡ್ಬಿಟ್ಟೆ ತಪ್ಪು ಅಂತ ಹೇಳೋದಕ್ಕೆ ನೀವ್ಯಾರು ಸಮಾಜ ರಾಜಕೀಯ ಪಕ್ಷ ಪರಿಹಾರ ಮಾಡೋರು ಯಾರ ಮನೆ ಬಿಡ್ಬೇಕು? ಬುಲ್ಡೋಜರ್ ತಪ್ಪು ಮಾಡಿರೋ ಮನೆಗೆ ಬಿಡ್ಬೇಕು. ಫಸ್ಟ್ ತಪ್ಪು ಮಾಡಿರೋ ಯಾರು ಅದನ್ನ ಫೈಂಡ್ ಔಟ್ ಮಾಡಿ. ಅದನ್ನ ಹೇಳ್ತಾ ಇದ್ದೀನಿ ಸಚಿವರಿಗೆ. ತುಂಬಾ ಕ್ಲಿಯರ್, ಸಮಾಜದ ಕಳಕಳಿ ಇಲ್ಲ ರೀ. ತುಂಬಾ ಸಿಂಪಲ್, ತುಂಬಾ ಕ್ಲಿಯರ್ ಆಗಿ ನೋಡಿ. ನಾವೆಲ್ಲ ಇಷ್ಟು ತನಕ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ವಿ. ಆ ಭಾಗದಲ್ಲಿರ್ತಕ್ಕಂಥ ಕೆಲವು 2-3 ಹಳ್ಳಿಗಳಲ್ಲಿರ್ತಕ್ಕಂಥ ಯುವಕರುಗಳು ಈ ದೇಶದ ಭವಿಷ್ಯ. ಅವರೆಲ್ಲ ಮನೆಗಳು ಬಿಟ್ಟು ಓಡೋಗಿದ್ದಾರೆ. ಪೊಲೀಸರು ನಮ್ಮ ಅಮಾಯಕರನ್ನ ತಗೊಂಡೋಗಿ ಒಳಗಾಗ್ತಾರೆ ಅಂತಕ್ಕಂಥದ್ದು. ತಂದೆ ತಾಯಿಂದಿರು ಅಳ್ತಾ ಕೂತಿದ್ದಾರೆ ಹಗಲು ರಾತ್ರಿ, ಬರಬೇಡಿ ಎಲ್ಲಾದ್ರೂ ಬಚ್ಚಿಕೊಳ್ಳಿ. ಯಾರೋ ಮಾಡಿರ್ತಕ್ಕಂಥ ಕೆಲಸಕ್ಕೆ ಯಾರ್ಯಾರೋ ಅನುಭವಿಸ್ಬೇಕಾಗುತ್ತೆ. ನಮ್ಮ ಮಿತ್ರರು ಹೇಳ್ತಾ ಇದ್ರು, ಪಾಪ ದಯಮಾಡಿ ಇನ್ನೊಂದ್ಸತಿ ನಿಮ್ಗೆ ಇವತ್ತು ಕೂಡ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸಾಬೀತು ಮಾಡ್ಬೇಕು ನೀವು, ಸಾಬೀತು ಮಾಡ್ಬೇಕು ನೀವು ಸಾಬೀತು ಮಾಡ್ಲಿಲ್ಲ ಅಂತ ಸಾರಿ ಕೇಳ್ಬೇಕಾಯ್ತದೆ. ದಯವಿಟ್ಟು ಆ ರೀತಿ ಹೇಳಿಕೆಗಳನ್ನು ಕೊಡಬೇಡಿ. ಇಲ್ಲ ಸಾಬೀತು ಮಾಡಿ. ನೀವು ಬಿಜೆಪಿ ಕುಮ್ಮ ಕೊಟ್ಟಿದೆ ಅಂತ ಸಾಬೀತು ಮಾಡ್ಬೇಕು. ನೀವು ಸಾಬೀತು ಮಾಡಿಲ್ಲ ಅಂತ ಸಾರಿ ಕೇಳ್ಬೇಕು. ತೋರಿಸಿ ನೀವು ಸಾಕ್ಷ್ಯಾಧಾರಗಳು ನೀಡಿ ನೋಡೋಣ, ವೇದಿಕೆ ಮುಖಾಂತರ ನೋಡೋಣ. ನೀವು ಸರ್ಕಾರಕ್ಕೆ ಇಲ್ಲ, ಸರ್ಕಾರ ಏನ್ ಮಾಡಬೇಕು, ಇದು ತಪ್ಪಿತಸ್ಥರು ಯಾರು ಅನ್ನೋದನ್ನ ಕೂಡಲೇ ಕಂಡುಹಿಡಿಬೇಕು. ಸುಲಭ ಅಂತ ಹೇಳ್ತೀವಿ, ಅದು ಸುಲಭ ಅಲ್ಲ. ಯಾಕೆಂದ್ರೆ ಬೇರೆ ಯಾವ್ದೋ ವಿಚಾರ ಆದ್ರೆ ಸುಲಭ ಕಂಡುಹಿಡಿಬಹುದು. ಬಸ್ಸಲ್ಲಿ ಪಿಕ್ ಪ್ಯಾಕೆಟ್ ಮಾಡೋನ್ನ ಕಂಡುಹಿಡಿಬಹುದು, ಇನ್ನೇನೋ ಮಾಡೋನ್ ಕಂಡುಹಿಡಿಬೋದು. ಕೋಮು ಗಲಭೆ ಇದೆಯಲ್ಲ, ಅಷ್ಟು ಸುಲಭ ಕಂಡುಹಿಡಿಯಕ್ಕಾಗಲ್ಲ. ಕೈಗಳು, ಕಾಲುಗಳು, ಬೇರುಗಳು ಎಲ್ಲೆಲ್ಲ ಇರುತ್ತೆ. ಅದನ್ನ ಹಿಡಿಯಕ್ಕೆ ಹೋದವನು ಕೂಡ ಅದರಲ್ಲೇ ಮುಳುಗೋಗ್ಬಿಡ್ತಾನೆ. ಹೀಗಾಗಿ ಇದು ಅಷ್ಟು ಸುಲಭ ಅಲ್ಲ. ಆದರೂ ಕೂಡ ಸರ್ಕಾರ ಕನಿಷ್ಠ ಪಕ್ಷ ಎರಡೂ ಕಡೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ. ಈಗ ನಮಗೊಂದು ಸುದ್ದಿ ಬಂತು, ಯಾರೋ ಪ್ಯಾಲೆಸ್ತೈನ್ ಬಾವುಟ ಹಾಕೊಂಡು ಹೋಗ್ತಿದ್ದಾನೆ ಅಂತ. ಹಿಡ್ದಾಕಿ ಅವನು ಯಾವ ಕಮ್ಯುನಿಟಿ ಅವ್ನು ನೋಡಿ, ಅವನಿಗೆ ಉತ್ತೇಜನ ಕೊಟ್ಟವ್ನು ಯಾರು ಅಂತ ಅವ್ನಿಗೆ ಇದು ಮಾಡಿ. ಸೊ ಈ ರೀತಿಯ ಕೆಲಸವನ್ನ ಸರ್ಕಾರ ಕೂಡಲೇ ಮಾಡಿ ನ್ಯಾಯವನ್ನು ಒದಗಿಸಬೇಕು. ಇನ್ನು ಮುಂದೆ ಆ ರೀತಿ ಗಲಾಟೆ ಆಗದೇ ಇರೋ ಹಾಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ರೈಟ್. ಕಾರ್ಯಕ್ರಮದಲ್ಲಿ ತಲಕಾಡು ಚಿಕ್ಕರಂಗೇಗೌಡರು, ನಾಗೇಂದ್ರ ಅವರು, ಗೋವಿಂದರಾಜ್ ಅವರು, ಉಮೇಶ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸೊ ಒಟ್ಟಾರೆ ಜನರು ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಂಡ್ರೆ, ಹುಟ್ಟುವ ಮಗು ಕೂಡ ಎಜುಕೇಷನನ್ನು ಪಡ್ಕೊಂಡ್ರೆ ಇಂಥ
ಕೋಮು ಗಲಭೆಯಿಂದ ತಪ್ಪಿಸ್ಕೊಳ್ಬೋದು. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ತತ್ವವನ್ನು ನಂಬಿರುವಂಥ ಭಾರತ ಭೂಮಿಯಲ್ಲಿ ಇನ್ನೆಂದೂ ಇಂಥ ಘಟನೆಗಳಾಗದ ರೀತಿಯಲ್ಲಿ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.